ರಾಜ ಕುಟುಂಬಕ್ಕೆ ಸೇರಿರ್ತಕ್ಕಂಥ ನರಸಿಂಹ ರಾಜ ಅರಸ ಅಂತ ಇವರೇ ಹಾಸನಾಂಬ ದೇವಸ್ಥಾನದಲ್ಲಿ ಯಾಕಂದು ಕಡಿತಾರಲ್ಲ ಅದು ಇವರೇ. ಇದು ನಮಗೆ ಮಹಾರಾಜರು ಕೊಟ್ಟಿದ್ದು ಇವಾಗಲ್ಲ. ಈ ಕತ್ತಿಗೆ 350 ವರ್ಷ ಆಗಿದೆ. ದೀಪಾವಳಿ ಹಬ್ಬದ ದಿನ ಆ ಸಿದ್ದೇಶ್ವರಂದು ಮುಖವನ್ನ ಮತ್ತೆ ಹಾಸನಾಂಬ ತಾಯಿ ಮುಖವನ್ನ 3 ದಿನದ್ದು 3 ತಾಯಿಯರು ಅವಾಗ ನೋಡ್ತಾರೆ ತಮ್ಮನ್ನ. ನಾವು ನೋಡ್ದಂಗೆನೆ ಹೂವ ಈಗ ಕಿತ್ಕೊಂಬಂದು ಕಟ್ಟಿ ಮುಡ್ಸಿರಂಗಿರುತ್ತೆ. 1 ವರ್ಷ ಆದ್ರೂ ಹಾಗೆ ಇರುತ್ತೆ. ಅದು ಪವಾಡನೇ ಅದು. ಯಾಕೆಂದ್ರೆ ಇದಕ್ಕೆ ಕೆಲವರಿಗೆ ಏನೇನೋ ಹೇಳ್ತಾರೆ, ಸುಳ್ಳು. ಈಗ ದೇವರು ಹಾಕಿದ್ರು ಕೂಡ ಹೇಗೆ ಇಷ್ಟು ದಿವಸ ದೀಪ ಹೋಗಿ ಕಚ್ಚಿ ಬರ್ತಾರೆ, ಅವೆಲ್ಲ ಸುಳ್ಳು. ಅದು ಹಚ್ಚಿದ ದೀಪ ಅದು ಕಂಬ ಇಷ್ಟ ಎತ್ತರ ಇರುತ್ತೆ. ಅದ್ರ ಮೇಲೆ ಒಂದು ಬಟ್ಲಿ ಇಟ್ಟಿರ್ತಾರೆ, ಏನೊಂದು 3 kg ಅಷ್ಟು ಎಣ್ಣೆ ಇಡಿಸಬಹುದು ಅಷ್ಟೇ. ಆ ಕಡೆ ಈ ಕಡೆ 2 ಇಟ್ಟಿರ್ತಾರೆ, 2 ದೀಪ. ಆ 2 ದೀಪಕ್ಕೂ ಅವರೇ ಒಂದು ಸೀದು ಬತ್ತಿ ಮಾಡಿ ಅವರೇ ಇಟ್ಟಿರ್ತಾರ. ಅದು ಅದನ್ನ ಹಚ್ಚಿ ಇಟ್ಟಾಗ ಈಗ ಏನ್ ಹಚ್ಚಿರ್ತಾರೋ ಒಂದು ಚೂರು ಎಣ್ಣೆ ಇಲ್ದೆ ಉರಿತಾ ಇರುತ್ತೆ. ಎಣ್ಣೆ ಇರುತ್ತೆ, ಆ ವರ್ಷ ಇದೆಲ್ಲ ಖಾಲಿ ಆಗಿರುತ್ತೆ. ಕೊನೆ ಬಾಗಿಲು ತೆಗೆ ಟೈಮಲ್ಲಿ ನೋಡ್ರೆ ಎಣ್ಣೆನೇ ಇರಲ್ಲ. ಈಗ ಇಟ್ಕೊಂಡು ಕೂತ್ಕೊಂಡು ಹಿಂಗ್ ಇಟ್ಕೊಂಡ್ರೆ ಇಂತ ಕಡೆ ಹೋಗ್ಬೇಕು ಅಂದ್ರೆ ಇಂತ ಕಡೆ ಹೋಗಿ ಕರ್ಕೊಂಡು ಹೋಗ್ಬಿಡೋದ ಅಂತಿದ್ದು. ಹೌದು, ಆ ತರ ಶಕ್ತಿ ಇದ್ರಲ್ಲಿ ಹೇಳ್ತಾರೆ. ಅಲಕ್ರಂಜನ್ ಇದೆ. ಡಿಮ್ ಅವ್ರ ಇರ್ತಕ್ಕಂತ ಅಸ್ತ್ರ. ಯುದ್ಧ ಮಾಡ್ತಾ ಇರಲ್ಲ, ಹಿಂಗ್ ಹೇಳಿ ಹಿಂಗ್ ಇಟ್ಕೊಂಡ್ಬಿಟ್ಟು ಧ್ಯಾನ ಮಾಡಿ ಒಂದ್ಸರಿ ಅವ್ರಿಗೆ ಶಾಪ ಹಾಕ್ಬಿಟ್ರೆ ಮುಗಿದೋಯ್ತು. ಮನೆ ಸೊಸೆ ಅಂತ ಅಲ್ಲೊಂದು ದಿಬ್ಬ ಇದೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿದೀವಿ ನಮ್ಮ ಹಾಸನದ ತುಂಬಾ ಹೆಸರಾಂತ ವ್ಯಕ್ತಿಯಾದಂತ ಮೊದಲಿಗೆ ಬಾಳೆಕಂದು ಕಡಿತಾರಲ್ಲ ಅದು ಇವರೇ. ತುಂಬಾ ಫೇಮಸ್ ಆಗಿದ್ದಾರೆ. ನರಸಿಂಹ ರಾಜ ಅರಸ ಅಂತ ಅಂದ್ರೆ ಇಡೀ ಹಾಸನಲ್ಲಿ ಸುಮಾರು ಜನಕ್ಕೆ ಚಿರಪರಿಚಿತ ಈ ವ್ಯಕ್ತಿ. ಕ್ರಿಕೆಟ್ ಕೋಚಿಂಗ್ ಕೂಡ ಮಾಡ್ತಾರೆ. ಇವತ್ತು ಅವ್ರ ಸಂದರ್ಶನ ಮಾಡ್ತಾ ಇರೋದು ನನ್ನ ಪುಣ್ಯ ಅಂತ ಹೇಳ್ಕೊಳ್ತಾ, ಹಾಸನಾಂಬ ದೇವಿ ದರ್ಶನ ಮಾಡಕ್ಕಿಂತ ಮುಂಚೆ, ಮೊದಲು ಓಪನ್ ಹಾಕಿಂತ ಮುಂಚೆ ದೀಪಾವಳಿ ಹಬ್ಬದ ದಿವಸ ನೀವು ಬಾಳೆಕಂದನ್ನ ಕಡಿತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಸರ್, ಅದ್ರ ವಿಶೇಷತೆ ಏನು? ಆಕ್ಚುಲಿ ಬಾಳೆಕಂದು ಹೊಡೆಯೋ ಪದ್ಧತಿ ಮೊದ್ಲಿಂದನೂ ಅದು ಬಂದಿದೆ. ಯಾಕೆಂದ್ರೆ ಆ ದೇವಿಗೆ ಪ್ರಾಣಿ ಬಲಿ ಮತ್ತೆ ಬೇರೆ ಯಾವ್ದು ಬಲಿ ಕೊಡಂಗಿಲ್ಲ. ಅದು 1 ವರ್ಷದ ಗಂಟ ಅದು ಬಾಗಿಲು ಮುಚ್ಚಿರ್ತಾರಲ್ಲ, ಆ ದೃಷ್ಟಿ ಎಲ್ಲ ಶಕ್ತಿಯುತವಾಗಿರುತ್ತೆ. ಆ ಶಕ್ತಿಯುತವಾಗಿರೋದಕ್ಕೆ ಅದಕ್ಕೆ ಶಾಂತಿ ಬಲಿ ಅಂತ ಹೇಳ್ಬಿಟ್ಟು ಬಾಳೆಕಂದಿನ ಇಟ್ಟು ಅಲ್ಲಿ ಮುಂದೆನೆ ಫಸ್ಟ್ ಕಡದ ನಂತರವೇ ಬಾಗಿಲು ಓಪನ್ ಆಗೋದು. ಹಾಗೆ ಅದು ಬಾಳೆಕಂದು ಕಡಿಯೋ ಪದ್ಧತಿ ಮೊದ್ಲಿಂದನೇ, ಈಗಲ್ಲ, ಅದು ದಶಮಾನಗಳಿಂದ ಅಂದ್ರೆ 12ನೇ ಶತಮಾನದಿಂದ ಬಂದಿದೆ. ಅದು ಹೇಗೆ ಅಂತಂದ್ರೆ ಶಿವಪ್ಪನಾಯಕ ಅಂತ ಮೊದಲು ಅವರು ಎಲ್ಲಾ ಸಪ್ತಮಾತೃಕೆಯರು ಸುತ್ತಾಡ್ತಾ ಇದ್ರಂತೆ. ಆ ಸುತ್ತಾಡ್ತಾ ಇರ್ಬೇಕಾದ್ರೆ ಒಂದೊಳ್ಳೆ ಜಾಗ ನೋಡೋಣ ಅಂತ ಬರ್ತಾ ಇದ್ರು. ಅಲ್ಲಿಗೆ ಮೊದ್ಲು ಹಸನ ಅಂತ ಇತ್ತಿದು. ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಒಂಥರ ತುಂಬಾ ಚೆನ್ನಾಗಿರೋದು ಹಸಿರು ವಾತಾವರಣ, ಮತ್ತೆ ಯಾವ್ದೇ ತರದ ಒಂದು ಗೊಂದಲಗಳಿಲ್ಲದೆ ಇರ್ತಕ್ಕಂಥ ಜಾಗ ಅನ್ನಿಸ್ತ ಸಪ್ತಮಾತೃಕೆಯರಿಗೆ. ಅವ್ರು ನೋಡಿ ಹಾಸನ ನಾವು ಇಲ್ಲಿ ನೆಲೆಸಬಹುದು ಅಂತ ಇಲ್ಲಿ ಅದು 12ನೇ ಶತಮಾನದಲ್ಲಿ ಬಂದಿದ್ದು. ಬಂದು ಇಲ್ಲಿ 7 ಸಪ್ತಮಾತೃಕೆಯರು ಸಹ ಇಲ್ಲೇ ನೆಲೆಸಿದ್ರು. ಅದು ತುಂಬಾ ಎಲ್ಲಾ ಕಡೆನೂ ಸುತ್ತಾಡಿ ಇಲ್ಲಿ ಬಂದ್ರಂತೆ. ಇಲ್ಲಿ ಹಸನ ಅಂತ ಇತ್ತು. ಯಾವಾಗ ಹಸನ ಅಂತ ಇತ್ತು, ಹಾಸನಾಂಬೆ ಹಾಸನ ಸಪ್ತಮಾತೃಕೆಯರು ಅಂತ ಇತ್ತು. ಸಪ್ತಮಾತೃಕೆಯರು ಅಂದ್ರೆ ಕೌಮಾರಿ, ಮಹೇಶ್ವರಿ, ಮತ್ತೆ 3 ದೇವರುಗಳು ಇಲ್ಲಿದ್ದಾವೆ. ದೇವಿಕೆರೆ ಇಲ್ಲಿದ್ದಾರೆ. ಇನ್ನು 3 ಇಲ್ಲಿ ಮಹೇಶ್ವರಿ, ಕೌಮಾರಿ, ಇನ್ನೊಂದು ಬ್ರಾಹ್ಮಿ ಅಂತ ಇಲ್ಲಿ 3 ನೆಲೆಸಿದ್ದಾರೆ. ಇಲ್ಲಿ 3 ದೇವಿಕೆರೆಯಲ್ಲಿ 3. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಟೆಂಪಲ್ ಅಲ್ಲಿ ಏನು 3 ಕಲ್ಲುಗಳಿದಾವಲ್ಲ, ಅದರ ದೇವರ ಹೆಸರುಗಳನ್ನ ಹೇಳ್ತಿದ್ದಾರೆ. ಮತ್ತೆ ಅಲ್ಲಿಂದ ಏನು ಆ ಕೆರೆ ಹತ್ರ ಇದೆಯಲ್ಲ ದೇವ, ಅದು 3 ಅಲ್ಲಿದ್ದಾವೆ. 3 ಆಯ್ತು. ಇನ್ನು ಕೆಂಚಾಂಬ ಅಂತ ಅಲ್ಲಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದ್ದಾಳೆ ತಾಯಿ. ಅದು ತುಂಬಾ ಪವರ್ಫುಲ್. ಅದು ಇದಾದ ನಂತರವೇ ಅದು ಜಾತ್ರೆ ನಡೆಯುತ್ತದೆ. ಇಲ್ಲಿ ಪದ್ಧತಿ ಅಂತಂದ್ರೆ ಇಲ್ಲಿ ಮಡಿವಾಳರು ಅಂತ ಪೂಜೆ ಮಾಡ್ತಾ ಇದ್ರು ಮುಂಚೆ. ಅಂದ್ರೆ ಆಕ್ಚುಲಿ ಅದು ನಮ್ದು ಪದ್ಧತಿ ಅಲ್ಲ, ಮಹಾರಾಜರ ಪದ್ಧತಿ ಅಲ್ಲ, ನಮ್ಮ ಮನೆತನದ ಕುಟುಂಬದ ಅಲ್ಲ. ಅದು ನಮ್ದು ಏನಾದ್ರು ವಿಜಯದಶಮಿ ಅಂದ್ರೆ ಆಯುಧ ಪೂಜೆ 10 ದಿನ ಪೂಜೆ ಮಾಡಿ ನವರಾತ್ರಿಲಿ 10ನೇ ದಿನ ವಿಜಯದಶಮಿ ಅಂತ ಅಲ್ಲಿ ನಾವು ಪೂಜೆ ಬಾಳೆಕಂದನ್ನ ಕಟ್ ಮಾಡ್ತೀವಿ. ಮೈಸೂರಲ್ಲಿ ಏನ್ ಪದ್ಧತಿ ಇದೆಯೋ ಅದೇ ತರ ನಾವು ಮಾಡ್ತೀವಿ. ಬನ್ನಿ ಪೂಜೆ ಮಾಡಿ ನವರಾತ್ರಿ ಮಾಡಿ. ಹೌದು. ಅದಾಗಿ ಒಂದ್ ವಾರಕ್ಕೆ ಹಾಸನಾಂಬ ತಾಯಿ ಬಾಗಿಲು ತೆಗೆಯುತ್ತೆ ಆ ದೇವ್ರದ್ದು. ಅಲ್ಲಿದೇನಪ್ಪಾ ಅಂತಂದ್ರೆ ಅಲ್ಲಿ ಯಾರೋ ಮಡಿವಾಳರು ಮಚ್ಚಲ್ಲಿ ಹೊಡಿತಾ ಇದ್ರು. ಮಚ್ಚಲಿ ಅದು ಆ ಪದ್ಧತಿ. ಅವ್ರು ಮಡಿವಾಳ ಪೂಜೆ ಮಾಡ್ಕೊಂಡು ಮಚ್ಚಲ್ಲಿ ಹೊಡಿತಾ ಇದ್ರು. ಅದು ತದನಂತರ ಅವ್ರು ಸುಮಾರು ವರ್ಷ ಮಾಡಿದ್ದಾರೆ. ನಾನು ಅದನ್ನ 96ನೇ ಇಸ್ವಿಯಿಂದ ನಂಗೆ ಸಿಕ್ಕಿದೆ. ಅಂದ್ರೆ ಅಲ್ಲಿರೋ ಪುರೋಹಿತರು ಇಲ್ಲಿ ನೋಡಿದ್ದಾರೆ, ಪಟ್ಟದ ಕತ್ತಿ ಇದೆ ಇಲ್ಲಿ. ಪಟ್ಟದ ಕತ್ತಿನ ನೋಡ್ಬಿಟ್ಟು ನೀವು ಯಾಕೆ ಇಲ್ಲಿ ಮಾಡಬಾರ್ದು, ಅಲ್ಲಿ ಬಿಟ್ಬಿಟ್ಟಿದ್ರಂತ. ಅಲ್ಲಿ ಮಚ್ಚಲ್ ಹೊಡಿಯೋದು ಅವ್ರಿಗೆ ಬಂದಿಲ್ವಾ ಏನೋ ಗೊತ್ತಿಲ್ಲ, ಬಿಟ್ಬಿಟ್ಟಿದ್ರ ಅಲ್ಲಿ. ಯಾವಾಗ ಅಲ್ಲಿ ಬಿಟ್ರೆ ನನ್ನ ಇಲ್ಲಿ ನೀವು ಇದೇ ಮಾಡ್ತಾ ಇದ್ರಲ್ಲ ಹಾಸನಾಂಬದು, ನೀವು ಅಲ್ಲೂ ಸೇವೆ ಮಾಡಿ ಇದ್ರು. ಸೇವೆ ಮಾಡ್ಬೇಕಲ್ಲ, ನಾವೇನು ಇನ್ನು ಒಳ್ಳೇದೇ ಅಲ್ವಾ ಅಂತ ನಾನು
95ನೇ ಇಸ್ವಿಯಿಂದ ಇವತ್ತಿನವರೆಗೂ 30 ವರ್ಷ ಆಯ್ತು ಸರ್ವಿಸ್ ಸೇವೆ ಮಾಡಿ. ತಾಯಿ ಸುಮಾರು 30 ಸೇವೆ ಕೊಟ್ಟಿದ್ದಾಳೆ ತಾಯಿ ನನಗೆ 30 ವರ್ಷ ಅಲ್ಲಿವರೆಗೂ ನಾನೇ ಮಾಡ್ತಾ ಇದ್ದೀನಿ. ಆ ತಾಯಿ ನನ್ ಒಳ್ಳೇದನ್ನೇ ಮಾಡಿದ್ದಾಳೆ. ಆಮೇಲೆ ಇನ್ನೊಂದು ಏನು ವಿಶೇಷ ಅಂತಂದ್ರೆ ಇಲ್ಲಿ ಸಪ್ತಮಾತೃಕೆಯಲ್ಲಿ ಸುತ್ತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ತಮ್ಮ ಅಂತ ಒಬ್ಬ ಸಿದ್ದೇಶ್ವರ ಸ್ವಾಮಿ ಪಕ್ಕದಲ್ಲೇ ಇದೆ, ದೇವರ ಸಿದ್ದೇಶ್ವರ, ಅದು ತಮ್ಮ. ಈಗ ಸುತ್ತಾಡ್ತಾ ಇರ್ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಸನ ದೇವಸ್ಥಾನ ಸುತ್ತಾಡ್ಕೊಂಡ್ ಬರೋಣ ಅಂತ ಬರ್ತಿದ್ರಂತೆ. ಮಧ್ಯದಲ್ಲಿ ಬಾಯಾರಿಕೆ ಆಯ್ತು. ಬಾಯಾರಿಕೆ ಆಗಿ ಯಾರ ಮನೆ ನೀರ್ ಕುಡಿದು ಬಿಟ್ಟಿದ್ದಾರೆ ಸಿದ್ದೇಶ್ವರ. ಆಗ ಇವ್ರು ಸಿಕ್ಕಾಬಟ್ಟೆ ಮಡಿಯಲ್ಲ. ಆಗ ಏನಾಗಿದೆ, ಈ ದೇವರು ನೀನು ಬೇರೆ ಮನೆಯಿಂದ ನೀರ್ ಕುಡ್ಕೊಂಡ್ ಬಂದಿದ್ಯಾ, ನೀನು ನಮ್ಮ ದಿನಾ ದರ್ಶನಕ್ಕೆ ಸಿಗೋದಿಲ್ಲ, ನೀನು ವರ್ಷಕ್ಕೆ ಒಂದೇ ಸರಿ ನೀನು ನಮಗೆ ದರ್ಶನ ಮಾಡ್ಬೇಕು ಅಂತ ಹೇಳಿದಕ್ಕೆ ಅವಾಗ ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಮಾಡಿ ಅದ್ರ ಮುಂದೆ ದೃಷ್ಟಿ ತೋರಿಸ್ತಾರೆ. ಸಿದ್ದೇಶ್ವರನ ಮುಖನೂ ಹಾಸನ ತಾಯಿ 3 ಜನದ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ ಅಂತ ಹೇಳ್ಬಿಟ್ಟು 3 ಜನದ ಮುಖ ತೋರಿಸ್ತಾರೆ. ಅವತ್ತು ಒಂದೇ ದಿನ ತೋರ್ಸ ಸಿದ್ದೇಶ್ವರನ್ಗೆ. ಮತ್ ಮುಂದ್ ವರ್ಷಕ್ಕೆ ಇದ್ ಮಾಡೋದು. ಅಲ್ಲಿವರೆಗೂ ದೇವರ ದರ್ಶನ ತೋರ್ಸದೇ ಇಲ್ಲ. ಸಿದ್ದೇಶ್ವರ ಸ್ವಾಮಿ ಹಿಂಗೆ ಎತ್ತಂದ್ರೆ ಅದು ವರ್ಷಕ್ಕೆ ಒಂದೇ ಸರಿ ನನಗೆ ನೀ ದರ್ಶನ ಆಗ್ಬೇಕು, ನಮ್ದು ನಿಮ್ದು ದರ್ಶನ ಮಧ್ಯದಲ್ಲಿ ನೀನು ಪೂಜೆಗೆ ನಮ್ಗೆ ಅನರ್ಹ, ನೀನು ನಂಗೆ ದಿನ ನೋಡೋ ಭಾಗ್ಯ ಸಿಗಲ್ಲ, ವರ್ಷಕ್ಕೆ ಒಂದೇ ಸರಿ ನೀನು ನಾನು ನೋಡ್ಬೇಕು ಅಂತ ಹೇಳ್ಬಿಟ್ಟು ದೀಪಾವಳಿ ಹಬ್ಬದ ದಿನ ಆ ಸಿದ್ದೇಶ್ವರಂದು ಮುಖವನ್ನ ಮತ್ತೆ ಹಾಸನಾಂಬ ತಾಯಿ ಮುಖವನ್ನ 3 ಜನದು 3 ತಾಯಿಯರು ಅವಾಗ ನೋಡ್ತಾರೆ ತಮ್ಮನ್ನ. ಅಲ್ಲಿವರೆಗೂ ನೋಡೋ ಹಾಗಿಲ್ಲ. ಆ ತರ ಬಂದಿರೋದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಇದು. ಆಮೇಲೆ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ನಾವು ನೋಡ್ದಂಗೆನೆ ಹೂವ ಈಗ ಕಿತ್ಕೊಂಬಂದು ಕಟ್ಟಿ ಮುಡ್ಸಿರಂಗಿರುತ್ತೆ. ಒಂದ್ ವರ್ಷ ಆದ್ರೂ ಹಾಗೆ ಇರುತ್ತೆ. ಅದು ಪವಾಡನೇ ಅದು. ಯಾಕೆಂದ್ರೆ ಇದಕ್ಕೆ ಕೆಲವ್ರಿಗೆ ಏನೇನೋ ಹೇಳ್ತಾರೆ, ಸುಳ್ಳು. ಈಗ ದೇವ್ರು ಹಾಕಿದ್ರು ಕೂಡ ಹೇಗೆ ಇಷ್ಟು ಹೋಗಿ ಕಚ್ ಬರ್ತಾರೆ, ಅವೆಲ್ಲ ಸುಳ್ಳು. ಅದು ಹಚ್ಚಿದ ದೀಪ, ಅದು ಕಂಬ ಇಷ್ಟ ಎತ್ತರ ಇರುತ್ತೆ. ಅದ್ರ ಮೇಲೆ ಒಂದು ಬಟ್ಲಿ ಇಟ್ಟಿರ್ತಾರೆ, ಏನೊಂದು 3 kg ಅಷ್ಟು ಎಣ್ಣೆ ಇಡಿಸಬಹುದು ಅಷ್ಟೇ. ಆ ಕಡೆ ಈ ಕಡೆ 2 ಇಟ್ಟಿರ್ತಾರೆ, 2 ದೀಪ. ಆ 2 ದೀಪಕ್ಕೂ ಅವರೇ ಒಂದು ಸೀದು ಬತ್ತಿ ಮಾಡಿ ಅವರೇ ಇಟ್ಟಿರ್ತಾರದು. ಅದನ್ನ ಹಚ್ಚಿ ಇಟ್ಟಾಗ ಈಗ ಏನ್ ಹಚ್ಚಿರ್ತಾರೋ ಒಂದು ಚೂರು ಎಣ್ಣೆ ಇಲ್ದಂಗೆ ಉರಿತಾ ಇರುತ್ತೆ. ಎಣ್ಣೆ ಇರುತ್ತೆ, ಆ ವರ್ಷಕ್ಕೆಲ್ಲ ಖಾಲಿ ಆಗಿರುತ್ತೆ. ಕೊನೆ ಬಾಗಿಲು ತೆಗೆಯೋ ಟೈಮಲ್ಲಿ ನೋಡಿದ್ರೆ ಎಣ್ಣೆನೇ ಇರಲ್ಲ, ಬಟ್ ಉರಿತಾ ಇರುತ್ತೆ. ಪವಾಡ ಅದು, ದೈವ ಪವಾಡ ಅದು ಒಂದು. ಎರಡನೇದು ಹೂವ ಇದೆಯಲ್ಲ, ಹೂವ ಒಂದು ನೋಡೋದಕ್ಕೆ ಖುಷಿ ಆಗುತ್ತೆ. ಹೂವ ನೋಡಿದ್ರೇನೆ ಅಷ್ಟು ಈಗ ಕಿತ್ತು ತಂದು ಕಟ್ಟು ಮುಡ್ಸಿರಂಗಿರುತ್ತೆ ಅಷ್ಟೇ, ಇನ್ನೇನು ಇಡಲ್ಲ. ಅಲ್ಲಿ ಒಂದು ಇದಿಟ್ಟಿರ್ತಾರೆ, ನೀರಿಂದು ಪಂಚಪತ್ರ ನೀರ್ ಇಡ್ತಾರೆ, ಅದ್ ಬಿಟ್ರೆ ಇನ್ನೇನು ಇಡಲ್ಲ. ಕೆಲವರು ಅಕ್ಕಿ ಇಡ್ತಾರೆ, ಅನ್ನ ಆಗೋಗುತ್ತೆ ಅಂತಾರೆ, ಅವೆಲ್ಲ ಏನು ಇರಲ್ಲ. ಮೊದ್ಲು ಹಿಂದಿನ ಕಾಲದಲ್ಲಿ 12ನೇ ಶತಮಾನದಿಂದ 16ನೇ ಶತಮಾನದವರೆಗೂ ಇಟ್ರು. ಈಗ ಕಲಿಯುಗದಲ್ಲಿ ಏನು ಇಲ್ಲ, ಯಾಕೆಂದ್ರೆ ಭಕ್ತಿನೇ ಹೋಗ್ಬಿಟ್ಟಿದೆ. ಹಂಗಾಗಿ ಅದೊಂದು ದೈವಲೀಲೆ, ಅದೊಂದು ಮಾತ್ರ ಹೂವ ಮತ್ತೆ ದೀಪ 2 ಇದ್ದೇ ಇರುತ್ತೆ. ಯಾವ್ದೇ ಕಾರಣಕ್ಕೂ ಅದು ಹೂವ ಬಾಡಲ್ಲ, ದೀಪ ಆರಲ್ಲ. ಅವೆರಡೇ ಅದರಲ್ಲಿ ಮಹಾತ್ಮೆ. ಆಮೇಲೆ ಕೆಲವ್ರದ್ದು ದರ್ಶನ ಹೆಂಗೆ ಅಂತಂದ್ರೆ, ಇದು ವರ್ಷಕ್ಕೆ 7 ದಿನದ ಕಡಿಮೆ ಇಲ್ಲ, 15 ದಿನದ ಮೇಲಿಲ್ಲ. ಒಂದೊಂದ್ಸರಿ 7 ದಿನ ಬರುತ್ತೆ, ನಕ್ಷತ್ರ ಇದ್ದಂಗೆ. ಫಸ್ಟ್ ಏನಪ್ಪಾ ಅಂದ್ರೆ, ಫಸ್ಟ್ ಹುಣ್ಣಿಮೆ ಆಗಿ ಈಗ ಬುಧವಾರ ಹುಣ್ಣಿಮೆ ಆದ್ರೆ ಗುರುವಾರ ಬರುತ್ತೆ, ಅವಾಗ ತೆಗಿಯಲ್ಲ. ಹುಣ್ಣಿಮೆ ಆಗಿ 1 ವಾರಕ್ಕೆ ಗುರುವಾರ ಬರುತ್ತಲ್ಲ, ಫಸ್ಟ್ನೇ ವಾರ, ಅವಾಗ ಮಾತ್ರ ಓಪನ್ ಮಾಡ್ತಾರೆ. ಅಂದ್ರೆ ಬರೀ ವಾರದ ಅಂದ್ರೆ ವರ್ಷದಲ್ಲಿ 7 ದಿನ ಕಡಿಮೆ ಅಂದ್ರೆ, ಜಾಸ್ತಿ ಅಂದ್ರೆ 15 ದಿನದ ಮೇಲಿಲ್ಲ. ಅಷ್ಟ್ರಲ್ಲೇ ಈ ಸರಿ 15 ದಿನ ಬಂದಿತ್ತು, ಹೋದ ವರ್ಷನೂ 15 ದಿನ ಬಂದಿತ್ತು. ಹೋದ 3-4 ವರ್ಷದಿಂದ ಬರೀ 7 ದಿನ, 8 ದಿನ, 9 ದಿನ, 10 ದಿನ ಆ ತರ ಬಂದಿರುತ್ತದು. ಆ ನಕ್ಷತ್ರ ಇದ್ದ ಹಾಗೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನದವರೆಗೂ ದೇವರು ಭಕ್ತಾದಿಗಳಿಗೆ ದರ್ಶನ ಕೊಡ್ತಾಳೆ. ಒಂದು. ಎರಡನೇದು, ನಾವು ನೋಡ್ದಂಗೆ ಅಲ್ಲಿ ಅಷ್ಟು ಜನಗಳು, ಇಷ್ಟೊಂದು ಜನಗಳು ಇರ್ಲಿಲ್ಲ ಮೊದ್ಲು. ಯಾವಾಗ 2001, 2, 3, 4, 5 ಸ್ವಲ್ಪ ಮೀಡಿಯಾದವ್ರು ಜಾಸ್ತಿ ಆದ್ರು, ಅವಾಗ ಏನಾಯ್ತು, ಆ ತಾಯಿಗೆ ಇನ್ನೂ ಭಕ್ತರು ಜಾಸ್ತಿ ಆದ್ರು. ಒಂದು. ಇನ್ನೊಂದು, ನಾನ್ ನೋಡ್ದಂಗೆ ಅಲ್ಲಿ ದೈವಲೀಲೆ ಇದೆ, ಇಲ್ಲ ಅಂತ ಏನಿಲ್ಲ. ನನ್ನ ಮನಸ್ಸಿಗೆ ಇರೋದು ಏನಪ್ಪ ಅಂದ್ರೆ, ಅಲ್ಲಿ ಹಾಸನಾಂಬ ತಾಯಿ ಅಲ್ಲಿ ನೆಲೆಸಿದಾಳೆ. ಅಲ್ಲಿ ಪವಾಡನೂ ನಡೆಯುತ್ತೆ. ಬಟ್ ಅಂದ್ರೆ ಕೆಲವ್ರು ಜನಗಳಿಗೆ ಅದೇನ್ ಮೂಢನಂಬಿಕೆನೇ ಏನೋ ಗೊತ್ತಿಲ್ಲ. ಕೆಲವರು ಅದ್ ಹೆಂಗ್ ದೀಪ ಉರಿಯುತ್ತೆ, ಅದ್ ಹೆಂಗೆ ಹೂವ ಇರುತ್ತೆ, ಇವರೇ ಇಟ್ಟು ಬರ್ತಾರೇನೋ, ಇವರೇ ಹಿಂದಿನ ದಿನ ದೀಪ ಹಚ್ಚಿ ಬರ್ತಾರೇನೋ, ಕೆಲವರು ಮಾತುಗಳು ಹಿಂಗ ಆಡ್ತಾರೆ. ಅವ್ ಯಾವೂ ಅಲ್ಲ, ಎಲ್ಲಾ ಸುಳ್ಳು. ಅಲ್ಲಿ ಇರೋದೇ
ದೀಪ ಉರಿಯೋದು ಮತ್ತೆ ಹೂವ, ಇದು ಸತ್ಯವಾದ ಇರ್ತಕ್ಕಂತ ಇದು ಅದು. ಅದು ಯಾವ್ದೇ ಕಾರಣಕ್ಕೂ ಯಾರಿಗೂ ಸುಳ್ಳು ಹೇಳ್ಬಾರ್ದು, ಆತರ ಜನಗಳಲ್ಲಿ ಭಾವನೆನೂ ಬರಬಾರ್ದು. ಆ ತಾಯಿ ನೆಲೆಸಿದಾಳೆ, ಶಕ್ತಿ ಇದೆ, ಹಾಸನಾಂಬ ಇರೋದ್ರಿಂದಾನೇ ಇಷ್ಟೊಂದು ಇದೆಲ್ಲ ನಡೀತಾ ಇರೋದು. ಆಮೇಲೆ ಇನ್ನೊಂದು ಅತ್ತೆ ಮನೆ ಸೊಸೆ ಅಂತ ಅಲ್ಲೊಂದು ದಿಬ್ಬ ಇದೆ ಉಪ್ಪಲ್ಲಿ. ಅದು ಹಾಗೆ ದಿನ ಅತ್ತೆ ಮನೆ ಅವರು ಅಲ್ಲಿ ಕೆಲಸ ಮಾಡ್ತಿರೋ ಮನೇಲಿ ಅತ್ತೆ ಮನೆ ಇಬ್ರು ಜಗಳ ಆಡೋರಂತೆ. ಜಗಳ ಆಡ್ತಾ 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 ಏನೇನೋ ಬೈಯೋರಂತೆ, ನೀನ್ ಹಂಗೆ ಹಿಂಗೆ ಅಂತ ಬೈಯೋರಂತೆ. ಇದಕ್ಕೂ ಸಾಕಾಗಿ ನಿನ್ ಮನೆ ಬರಲ್ಲ ಹೋಗು ಅಂತ ಹೇಳೋದಿಕ್ಕೆ ಅಲ್ಲಿ ಹಾಸನಾಂಬ ತಾಯಿ ಹತ್ರ ಹೇಳ್ಕೊಳ್ಳೋದಕ್ಕೆ ನೀನ್ ನನ್ ಮುಂದೆ ಇರು ಅಂತ ಅನ್ಬಿಟ್ಟು ಒಂದು ಗುಡ್ಡೆ ಆಕಾರದಲ್ಲಿ ಇದೆ. ಅದು ವರ್ಷಕ್ಕೆ ಒಂದೇ ಭತ್ತದ ಕಾಳಷ್ಟು ಹೋಗುತ್ತೆ. ಅದು ನಾವ್ ನೋಡ್ದಂಗೆ ಸ್ವಲ್ಪ ಹಿಂದೆ ಇತ್ತು, ಮುಂದಕ್ಕೆ ಹೋಗ್ತಾ ಇದೆ. ಅದು ಮುಂದೆ ಹೋಗ್ಬಾರ್ದು ಅಂತಾನೆ ಒಂದು ಕಟ್ಟೆ ಕಟ್ಬಿಟ್ಟಿದ್ದಾರೆ. ಅದು ಅಲ್ಲಿ ಹೋಗಿ ಹಾಸನಾಂಬ ತಾಯಿ ಹತ್ರ 3 ಜನದ ಹತ್ರ ಹೋದ ಅಷ್ಟರಲ್ಲಿ ಪ್ರಳಯ ಅಂತ ಒಂದಿದೆ. ಇದೆ ಇದು ಅಂದ್ರೆ ಕಲಿಯುಗ ಅಲ್ವಾ, ಕಲಿಯುಗ 5000 ವರ್ಷಗಳಷ್ಟಿದೆ. ಈಗಲೇ 2000 ವರ್ಷ ಆಗೋಯ್ತು. ಅದು ಹೋಗೋ ಅಷ್ಟರಲ್ಲಿ ಇದೆ ಅದು 3000 ವರ್ಷಗಳಲ್ಲಿ ಆ ಭತ್ತ ಎಷ್ಟು ಒಂದೊಂದೇ ಭತ್ತದ ಕಾಳು ಅಂದ್ರೆ ಈಗ ಇದು ಇಲ್ಲಿದೆ ಅಂತಂದ್ರೆ ಅವ್ರು ಕೂತಿದಾರಲ್ಲ ಅಲ್ಲಿ ತಾಯಿ ಇರೋದು. ಅಲ್ಲಿ ಒಂದೊಂದೇ ಭತ್ತದ ಕಾಳು ಅಂದ್ರೆ ಎಷ್ಟಾಗುತ್ತೆ ನೋಡಿ. ಅಷ್ಟು ವರ್ಷ ಹೋಗೋ ಅಷ್ಟರಲ್ಲಿ ಪ್ರಳಯ ಆಗುತ್ತೆ. ಇದು ಸತ್ಯ. ಈಗಲೇ ಅರ್ಧಕ್ಕರ್ಧ ಪ್ರಳಯಗಳು ಆಗ್ತಾ ಇದಾವೆ. ಖಂಡಿತ ಸರಿ. ಕೊರೋನಾ ಹೌದೌದು, ಎಲ್ಲ ಸುಮಾರು ಇವೆಲ್ಲ ಪ್ರಳಯ ಅಂತಾನೆ ನೋಡಿ. ಅಲ್ಲಿ ಚಂಡಮಾರುತ, ಸೈಕ್ಲೋನು ಮತ್ತಿದು ಈ ಕಡೆ ಅವೆಲ್ಲ ದೈವ ಲೀಲೆನೆ. ಅಂದ್ರೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಸತ್ಯತೆಗೆ ಇದಿದೆ, ಜಯ ಇದೆ. ಒಂದು ಮೋಸ ಆದಾಗ ವಂಚನೆ ಮಾಡಿದವ್ರಿಗೆ ಯಾವತ್ತೂ ಉಳಿವಿಲ್ಲ. ಹಂಗಾಗಿ ಅಲ್ಲಿ ಎಷ್ಟೇ ಏನೇ ಇದ್ರು ಆ ದೈವ ಲೀಲೆ ನಂಬದವ್ರಿಗೆ ಶಕ್ತಿ ಇದೆ, ಪವಾಡ ಇದೆ. ಅದನ್ನ ದೇವ್ರು ಅಂತ ಭಾವಿಸಿದವ್ರಿಗೆ ಖಂಡಿತ ಆಶೀರ್ವಾದ ಇದೆ. ಈಗ ಸರ್ ಅತ್ತೆ ಸೊಸೆ ಅಂತಂದ್ರೆ ಅದೊಂದು ಗುಪ್ಪೆ ಟೈಪ್ ಇದೆ. ಅದು ಮುಂದಕ್ಕೆ ಹೋಗ್ತಾ ಒಂದೇ ಭತ್ತದ ಕಾಳಷ್ಟು ಮುಂದೆ ಹೋಗುತ್ತೆ. ನೀವು ನೋಡಿದಾಗ ಎಷ್ಟಿರ್ಬೋದು? ಅದು ನಾನು ಸ್ವಲ್ಪ ಒಂದು ಅಡಿ ನಾನು ನೋಡ್ತಾ ಇರೋದೇ 30 ವರ್ಷದಿಂದ. 30 ಭತ್ತದ ಕಾಳು ಅಂದ್ರೆ ಇಲ್ಲೊಂದು 10, 20, 30 ಅಲ್ಲಿವರೆಗೂ ಇರ್ಬೋದು. ಅಯ್ಯೋ, ಇಲ್ಲಿಂದ ಅಲ್ಲಿವರೆಗೂ ನಾನ್ ನೋಡಿರೋ ಪ್ರಕಾರ ಇದೆ. ಅದು ಹೋಗೋದ್ ಗೊತ್ತಾಗಲ್ಲ, ಅದು ಹೋಗ್ತಾ ಇರುತ್ತೆ ಮುಂದೆ. ನಾವು ಈ ಸರಿ ನೋಡಿರ್ತೀವಿ, ಮುಂದೆ ಸರಿ ಹಂಗೆ ಇಷ್ಟೇ ಇದೆ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತದು. ನೋಡ್ದಮ್ ತಾಯಿ ನೋಡ್ದಂಗೆ ಸ್ವಲ್ಪ ಹಿಂದೆ ಇತ್ತಂತದು. ಅವಾಗ ಇದ್ರ ಹತ್ರ ಎಂತದು ಹೊಸ್ಲ್ ಟೈಪ್ ಅಲ್ಲಿತ್ತಂತೆ. ಅಲ್ಲಿಗೆ ನಮ್ ತಾಯಿ ಈಗ 89 ವರ್ಷ ಅವ್ರಿಗೆ, ನಮ್ ತಾಯಿಗೆ. ಇವರು ನಮ್ಮ ಸಿಸ್ಟರು. ಅದು ಏನಾಗಿದೆ ಅಂದ್ರೆ ಹೋಗ್ತಾ ಇರತ್ ನಾನ್ ನೋಡ್ದಂಗೆ ನಾನೇ 30 ವರ್ಷ ಅಲ್ವಾ ನಾವ್ ಸೇವೆ ಮಾಡಿ 30 ವರ್ಷಕ್ಕೆ ಅಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಹೋಗಿದೆ. ಗೊತ್ತಾಗಲ್ಲ ಅಷ್ಟೇ. ಅದು ಜನಗಳಲ್ಲಿ ಏನು ಅಂದ್ರೆ ಅಯ್ಯೋ ಅದಲ್ಲೇ ಇದೆ, ಸುಳ್ಳು ಹೇಳ್ತಾರೆ ಅಂದ್ರೆ. ಅದು ಗೊತ್ತಿರೋರು ಏನ್ ಮಾಡಿದಾರೆ, ಆ ಕಟ್ಟೆ ಕಟ್ಬಿಟ್ಟಿದ್ದಾರೆ ಹಿಂಗೆ, ಮುಂದಕ್ಕೆ ಹೋಗ್ಬಾರ್ದು. ಆದ್ರೂ ಮುಂದಕ್ಕೆ ಹೋಗೇ ಹೋಗುತ್ತದು, ತಪ್ಸಲ್ಲ. ಅದೊಂದ್ ದೈವ ಲೀಲೆ. ಅದ್ ಯಾವಾಗ ದೇವ ಪಾದದ ಹತ್ರ ಹೋಗುತ್ತೆ ಅವತ್ತು ಇಡೀ ಪ್ರಪಂಚ ಎಲ್ಲ ಪ್ರಳಯ ಆಗುತ್ತೆ ಅಂತ ಪ್ರಸ್ತುತಿ ಇದೆ. ಕಥೆಯಲ್ಲೂ ಇದೆ, ಪುರಾಣದಲ್ಲೂ ಇದೆ. ಮತ್ ನಾವು ನೋಡಿರಂಗೆ ಹಿಂದೆ ಎಲ್ಲ ನೋಡಿರಂಗೆ ಅದು ಸತ್ಯ, ಅದು ಕಡು ಸತ್ಯ. ಸರಿ, ಇವಾಗ ನೀವು ಬಾಳೆಕಂದನ್ನ ಕಡಿಯೋದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆಗಳು ಏನಾದ್ರು ಮಾಡ್ಕೋತೀರಾ? ಹೌದು, ಇಲ್ಲಿ ಕತ್ತಿ ನಾವು ಒಂದ್ಸರಿ ಆಯುಧ ಪೂಜೆಗೆ ಅಲ್ಲಿ ಬನ್ನಿ ಮಂಟಪದಲ್ಲಿ ಹೋಗಿ ಬಾಳೆಕಂದ್ ಕಟ್ ಮಾಡಿದ್ಮೇಲೆ ಅಲ್ಲೂ ಅಷ್ಟೇ ವಿಜಯದಶಮಿ ಅಂತ ಅದು ಪಾಂಡವರು ಮತ್ತೆ ಕೌರವರು ಇಬ್ರು ರಾಜ್ಯಕ್ಕೆ ಕಿತ್ತಾಡ್ತಾ ಇರ್ತಾರೆ. ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಯಾರಿಗೂ ಬೇಡ ಇದು ಯಾವ್ದಾರ ಒಂದು ಗೇಮ್ ಆಡೋಣ, ಎಲ್ಲಾ ಗೇಮ್ ಅಲ್ಲಿ ಗೆದ್ದು ಬಿಡ್ತಾರೆ. ಇವ್ನು ಶಕುನಿ ಇದ್ದವನ್ ಏನ್ ಮಾಡ್ತಾನೆ, ಪಗಡೆ ಆಡೋಣ. ಇವನು ಪಗಡೆ ಆಟದಲ್ಲಿ ಭಾರಿ ನಿಸ್ಸಿಮ ಶಕುನಿ. ಅವಾಗ ಏನ್ ಮಾಡ್ತಾನೆ, ಇವ್ರು ಆಯ್ತು ಪಾಂಡವರು 5 ಜನ, ಇವ್ರು 101 ಜನ ಕೌರವರು. ಈಗ ಇರೋ ರಾಜ್ಯನ ನಾವು ವಶಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಪಗಡೆ ಆಟದಲ್ಲಿ ಹಿಂಗೆ ಚಮತ್ಕಾರ ಮಾಡ್ತಾನೆ. ಯಾರು ಏನ್ ಹೇಳ್ತಾನೆ, ದಾಳ ಏನ್ ಹೇಳ್ತಾನೆ ಅದ್ ಬೀಳುತ್ತೆ ಶಕುನಿ. ಅವ್ರು ಗೊತ್ತಿಲ್ಲ. ಅವರು ಆಯ್ತು ನಡ್ಸ್ಕೊಂಡು ಹೋಗಿ ಇವಾಗ ಇವ್ರು 6 ಅಂದ್ರೆ 6 ಬೀಳುತ್ತೆ, ಅವ್ರು ಏನ್ ಹಾಕ್ತಾರ ಅಷ್ಟೇ ಬೀಳುತ್ತದು. ಇವ್ 8 ಅಂದ್ರೆ 8 ಬೀಳುತ್ತೆ. ಹಂಗಾಗಿ ನಡೆಸಿ ಅವಾಗ ಏನಾಗುತ್ತೆ, ಮೊದ್ಲೇ ಮುಂಚೆನೆ ಏನ್ ಮಾಡಿದ್ದಾರೆ, ಇವರು ಪಾಂಡವರಿಗೆ ಒಂದು ಇದು ಹೇಳಿರ್ತಾರೆ, ಏನು ನೀವು ಪಗಡೆ ಆಟದಲ್ಲಿ ಸೋತ್ರೆ ನಾವು ರಾಜ್ಯ ಬಿಟ್ಕೊಡ್ತೀವಿ, ನಾವು ಸೋತ್ರೆ ನೀವು 14 ವರ್ಷ 12 ವರ್ಷ ವನವಾಸಕ್ಕೆ ಹೋಗ್ಬೇಕು, 2 ವರ್ಷ ಅಜ್ಞಾತವಾಸ ಅಂದ್ರೆ ಯಾರಿಗೂ ಕಣ್ಣು ಕಾಣಬಾರ್ದು, ಕ್ಷತ್ರಿಯರು ಅಂತ ಕಾಣಬಾರ್ದು. 2 ವರ್ಷದಲ್ಲಿ 1 ದಿನ ಕಾಣಿಸಿದ್ರು ಮತ್ತೆ ನೀವು 12 ವರ್ಷ ಹೋಗ್ಬೇಕು. 12 ವರ್ಷ ಮತ್ತೆ ಹೋಗ್ತಾನೆ ಇರ್ಬೇಕು. ಅದು ಕಣ್ಣು ಬಿದ್ರೆ ಇವ್ರು ಕೌರವ್ರು ಇಲ್ಲೇ ಸುತ್ತ, ಅವ್ರು 5 ಜನ ತಾನೆ ಪಾಂಡವರು, ಇಲ್ಲೇ ಸುತ್ತಾಡ್ತಾರೆ ಇವ್ರು ಅಂತ ಅವ್ರು ಬಂದು ವಿಚಾರಿಸ್ಬಿಟ್ರೆ ಮತ್ತೆ 12 ವರ್ಷ ಹೋಗ್ತಾನೆ ಇರ್ಬೇಕಾಗುತ್ತೆ. ಅವಾಗ ಇವ್ರು ಕೃಷ್ಣ ಏನ್ ಮಾಡ್ದ, ಆಯ್ತು ಇವ್ರು ಸೋತ್ಬಿಟ್ರು, ಇನ್ನ ರಾಜ್ಯ ಬಿಟ್ಕೊಡ್ಬೇಕಲ್ಲ. ರಾಜ್ಯ ಬಿಟ್ಕೊಟ್ಟು ಇವರೆಲ್ಲ ವನವಾಸಕ್ಕೆ ಹೊರಡ್ಬೇಕು 5 ಜನ.
ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಆಯ್ತು ನೀವು ಮುಗಿಸ್ಕೊಂಡ್ ಬನ್ನಿ, 12 ವರ್ಷ ಆಗಿ 2 ವರ್ಷ ಅಜ್ಞಾತವಾಸ ಇಲ್ಲೇ ಮಾಡ್ಬೇಕು ಅವ್ರು, ಎಲ್ಲೂ ಮಾಡಂಗಿಲ್ಲ, ಎಲ್ಲಿ ಅವರ ರಾಜ್ಯದಲ್ಲೇ ಹಸ್ತಿನಾಪುರದಲ್ಲೇ ಮಾಡ್ಬೇಕು ಅವ್ರು. ಅಲ್ಲಿ 5 ಜನ ಕಣ್ಣಿಗೆ ಎಲ್ಲಾ ಎಷ್ಟೊಂದ್ ಜನ ಇರ್ತಾರೆ, ಅವ್ರ ಇವ್ರು ಕ್ಷತ್ರಿಯರು, ಇವ್ರು ಪಾಂಡವರು ಅಂತ ಗೊತ್ತಾಗಬಾರ್ದು. ಈಗೆಲ್ಲ ಅವ್ರು ಕೌರವ್ರದೇ ತಾನೆ ರಾಜ್ಯ. ಅವಾಗ ಇವನು ಏನ್ ಮಾಡ್ತಾನೆ ಕೃಷ್ಣ, ಒಬ್ಬೊಬ್ರು ಒಂದೊಂದ್ ವೇಷದಲ್ಲಿ ರೀ, ಭೀಮ ಭಟ್ರು ವೇಷದಲ್ಲಿ, ಅರ್ಜುನ ಇದ್ರ ವೇಷದಲ್ಲಿ, ಇನ್ನು ನಕುಲ ಸಹದೇವ ಅವರು ಯಾತರ ಋಷಿಗಳ ವೇಷದಲ್ಲಿ, ಏನೇನೋ ಒಂದು ವೇಷದಲ್ಲಿ ಇರ್ತಾರೆ. ಅದ್ರಲ್ಲಿ ಇನ್ನೊಂದು ಅಂತಂದ್ರೆ ಕತ್ತಿಗಳು ಇತ್ತು ಅಂದ್ರೆ ಕ್ಷತ್ರಿಯರು ಅಂತ ಗೊತ್ತಾಗುತ್ತೆ. ಇವ್ರು ಏನ್ ಮಾಡ್ತಾರೆ, ಎಲ್ಲೂ ತೆಗ್ದಿಡಕ್ ಜಾಗ ಇರಲ್ಲ ಅದು. ಅವಾಗ ಏನ್ ಮಾಡ್ತಾರೆ ಇವರು, ಅಲ್ಲಿ ಬನ್ನಿ ಮರ ಅಂತ ದೊಡ್ಡದು ಇರುತ್ತೆ, ಆ ಬನ್ನಿ ಮರದ ಹತ್ರ ಕೃಷ್ಣ ಕರೆಸ್ತಾನೆ, ಯಾರಿಗೂ ಗೊತ್ತಿಲ್ದಂಗೆ ಕರೆಸ್ಬಿಟ್ಟ, ನಿಮ್ಮ ಏನು ಆಯುಧಗಳಿದಾವೆ ಎಲ್ಲ ಮೇಲಿಡಿ. ಬನ್ನಿ ಎಲೆ ಅಂತಂದ್ರೆ ಅದು ಗೊತ್ತಾಗಲ್ಲ, ಅದು ಒಂಥರ ಚಪ್ರ ಟೈಪ್ ಇರುತ್ತೆ, ಮೇಲೆ ಎತ್ತೆ ನೋಡಲ್ಲ ಅವ್ರು. ಆ ಮರ ದಪ್ಪು ಮರ, ಮೇಲ್ಗಡೆ ಎಲ್ಲ ಮೇಲೆ ಎಲ್ಲ ಅವ್ರ ಏನು ಗದೆ ಇದಕ್ಕೆ ಏನೇನು ಯುದ್ಧಕ್ಕೆ ಏನೇನು ಅಸ್ತ್ರಗಳಿರ್ತಾವ ಎಲ್ಲ ಮೇಲೆ ಇಟ್ಬಿಡ್ತಾರೆ. ಈಗ 12 ವರ್ಷ ಮುಗಿಸ್ಕೊ ಬಂದಿದ್ದಾರೆ, ಇನ್ನ 2 ವರ್ಷ ಮಾಡ್ಬೇಕು ಅವ್ರು. 2 ವರ್ಷದಲ್ಲಿ 1 ವರ್ಷ ಹಂಗು ಹಿಂಗು ಕಳೆದೋಗುತ್ತೆ. ಮತ್ ಇನ್ನೊಂದ್ ವರ್ಷ ಇವ್ರು ಎಲ್ಲಾ ವೇಷದಲ್ಲೂ ಭಟ್ರ ವೇಷ ಅಂದ್ರೆ ಅಡ್ಗೆ ಮಾಡೋದು, ಅದು ಇದು ಬಡ್ಸೋದು, ಏನೇನೋ ಇವ್ರದೇ ಅದು ಗೊತ್ತಾಗಲ್ಲ. ಅಂತೂ ಇಂತೂ ಆಯ್ತು. ಈಗ ನವರಾತ್ರಿ ಬರುತ್ತೆ, ನವರಾತ್ರಿ ಅಂತಂದ್ರೆ 9 ದಿನ, ಇನ್ನ ಎಲ್ಲಾ ಮುಗಿಸಿ 10 ದಿನ ಅದು ಅಂದ್ರೆ ಆಯುಧ ಪೂಜೆಲೆ ಇವ್ರು ಏನಪ್ಪಾ ಅಂದ್ರೆ ಶ್ರದ್ಧಾ ಭಕ್ತಿಯಿಂದ ಆಯುಧಗಳಿಗೆ ಪೂಜೆ ಮಾಡ್ಲೇಬೇಕು ಕಂಪಲ್ಸರಿ. ಅವಾಗ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಿರೋ ಆಯುಧಗಳೆಲ್ಲ ಅಲ್ಲಿದ್ದೇವೆ, ಪೂಜೆ ಮಾಡ್ಲೇಬೇಕಲ್ಲ. ಅವಾಗ ಏನ್ ಮಾಡ್ತಾನೆ ಕೃಷ್ಣ, ನೀವೇನು ಬೇಡ, ಆಯುಧಗಳನ್ನೆಲ್ಲ ಮರದ ಮೇಲೆ ಇಟ್ಟಿದ್ದೀರಾ, ಮರಕ್ಕೆ ಪೂಜೆ ಮಾಡಿ, 10 ದಿನಾನು ಪೂಜೆ ಮಾಡಿ. ಅದು 10 ದಿನ ಫಸ್ಟ್ ಅಮಾವಾಸ್ಯೆ ಆಗಿ, ಪಾಡ್ಯ ಬಿದಿಗೆ ತೆದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿಗೆ ಆಯುಧ ಪೂಜೆ ಬರುತ್ತೆ. ಅವತ್ತು ಮರಕ್ಕೆಲ್ಲ ಚೆನ್ನಾಗಿ ಪೂಜೆ ಮಾಡಿ ನಮಸ್ಕಾರ ಮಾಡಿ, ಎಲ್ಲ ಹೂವು ತೋರಣಗಳಿಂದ ಅದಕ್ಕೆ ಅಲಂಕಾರ ಮಾಡಿ, ನಾಳೆ 1 ದಿನ ಬಾಕಿ. ಅವಾಗ್ಲೂ ನೋಡಿದ್ರು ಮತ್ತೆ 12 ವರ್ಷ ಹೋಗ್ಬೇಕು ಇವ್ರು. ಅವಾಗ ಎಲ್ಲ ಆಯ್ತು, ರಾತ್ರಿ ಎಲ್ಲ ಆಯ್ತು, 12 ಗಂಟೆ 1 ಗಂಟೆ ಆಯ್ತು, ಬೆಳಗಿನ ಜಾವ ವಿಜಯದಶಮಿ. ಅವಾಗ ಏನಾಯ್ತು, ಇವ್ರದ್ದು ಎಲ್ಲ ದಶಮಿ ಮುಗ್ದೋಗುತ್ತಲ್ಲ, ವಿಜಯದಶಮಿಗೆ ಏನ್ ಮಾಡ್ತಾರೆ, ಇವತ್ತು ನಮ್ದು ವಿಜಯೋತ್ಸವ ಆಚರಿಸೋಣ ಅನ್ಬಿಟ್ಟು ಮೇಲ್ಗಡೆ ಇರೋ ಕತ್ತಿಗಳನ್ನೆಲ್ಲ ಮರದ ಕೆಳಗಡೆ ಹಿಂಗಿಟ್ಟು ಪೂಜೆ ಮಾಡ್ತಾರೆ. ಅಲ್ಲಿಗೆ ಇವ್ರು ವಿಜಯ ಗೆದ್ದು ಬಂದ್ರು. ಆಗ ರಾಜ್ಯ ಇವ್ರಿಗೇನೆ. 12 ವರ್ಷ ಕಂಪ್ಲೀಟ್ ಮಾಡಿ 2 ವರ್ಷ ಅಜ್ಞಾತವಾಸನ ಮುಗಿಸಿದ್ರೆ ರಾಜ್ಯ ಇವ್ರಿಗೇನೆ. ಪಗಡೆ ಆಗ್ತಾ ಸೋತ್ರುನುವೆ ಅವ್ರವ್ರಿಗೆ ರಾಜ್ಯ ಅವ್ರು ಮುಗಿಸ್ಕೊಂಡ್ ಬಂದ್ಮೇಲೆ ಕೊಡ್ಲೇಬೇಕು ಅಂತ ವಾಯ್ದೆ ಇರುತ್ತೆ. ಅವಾಗ ಏನ್ ಮಾಡ್ತಾರೆ, ಆಯ್ತು ನೀವು ಗೆದ್ದು ಬಂದ್ರಿ ವಿಜಯೋತ್ಸವ, ನೀವು ವಿಜಯ ದಶಮಿ, ದಶ ಅಂದ್ರೆ ಯಶ ಅಂತ, ಅಲ್ಲಿಗೆ ಆಯುಧ ಪೂಜೆ ಇಟ್ಟು ನಾವು ಗೆದ್ವಿ, ಅವತ್ತು ಯುದ್ಧ ಮಾಡಂಗಿಲ್ಲ. ನೋಡಿ ಎಂತ ಟ್ರಿಕ್ಸ್ ಅಂದ್ರೆ ಶ್ರೀಕೃಷ್ಣ ಮಾಡಿರೋದು. ನಾವು 12 ವರ್ಷ ಹೋಗಿ ಬಂದಿದೀವಿ, 2 ವರ್ಷ ಅಜ್ಞಾತ, ಅದೇ ಮೇಯ್ನು. 12 ವರ್ಷ ಬೇಕಾದ್ರೆ ಹೆಂಗೋ ಮಾಡ್ಬೋದು ಹೊರಗಡೆ. ಈ 2 ವರ್ಷ ಇದೆಯಲ್ಲ ತುಂಬಾ ಕಷ್ಟ. ಅದ್ ಗೆದ್ರೆ ಮುಗೀತು, ಗೆದ್ದಂಗೆ, ಯುದ್ಧ ಆಡಂಗಿಲ್ಲ, ಏನಿಲ್ಲ, ಪಗಡೆ ಆಡಂಗಿಲ್ಲ. ಅವಾಗ ಇವ್ರು ಕರೋರು ಎಲ್ಲ ತಪ್ಪು ಎಲ್ಲ ಒಪ್ಕೊಂಡು, ಆಯ್ತು ನಿಮ್ಗೆ ರಾಜ್ಯ ನಿಮ್ಗೇನೆ ಅಂತ ಕೊಟ್ರದು. ರಾಜ್ಯವನ್ನ ಕೊಟ್ಟಿ ಅಲ್ಲಿಗೆ ಇವ್ರದ್ದು ವಿಜಯದಶಮಿ. ಯಾವಾಗ್ಲೂ ಇವ್ರಿಗೆ ಆಯುಧ ಪೂಜೆ ಆಗಿ ನಂತರ ಬರ್ತಕ್ಕಂತ ವಿಜಯದಶಮಿಲಿ ಬಾಳೆ ಮರ ಕಡಿಯಂಗಿಲ್ಲ, ಮರ ಕಡಿಯಕ್ಕಾಗ ಗಟ್ಟಿ ಮರ, ಆ ಹೆಸರು ಹೇಳಿ, ಬಾಳೆ ಮರ ಹೆಸರು ಹೇಳಿ, ಆ ಇದಿರುತ್ತಲ್ಲ ಅದ್ರಲ್ಲಿ ಬನ್ನಿ ಎಲೆ, ಆ ಎಲೆಗಳನ್ನೆಲ್ಲ ಆ ಬಾಳೆ ಮರದ ಮೇಲೆ ಇಟ್ಟು ಅದನ್ನ ಪೂಜೆ ಮಾಡಿ, ಆ ಬಾಳೆ ಕಂದನ ವಿಜಯದಶಮಿ ದಿನ ಸಂಜೆ ಹೊತ್ತು ಹೋಗಿ 5 ಗಂಟೆ ಮೇಲೆ ಸೂರ್ಯ ಮುಳುಗಕ್ಕಿಂತ ಮುಂಚೆ ಕಟ್ ಮಾಡ್ತಾರೆ. ಅದನ್ನ ರಾಜಮಂತ್ರದವರೆಗೂ ಮೊದಲಿಂದ ಹಂಗೆ ಬಂತದು. ಯಾವಾಗ ಮಹಾಭಾರತ ಪುರಾಣಗಳಲ್ಲಿ ಬಂತಲ್ಲ 12ನೇ ಶತಮಾನದಲ್ಲಿ, ಅಲ್ಲಿಂದನೂ ಯಾವಾಗ ವಿಜಯನಗರ ಸಾಮ್ರಾಜ್ಯ ಶುರು ಆಯ್ತು 1336ರಲ್ಲಿ, ಅವಾಗ ಇದಂತ ಅರಮನೆಯಿಂದ ಆಯುಧ ಪೂಜೆ ನಡೆಸ್ಬೇಕು ಅಂತ ಹೇಳ್ಬಿಟ್ಟು ಅರಮನೆ ಅಂಬಾರಿ ಅಂತ ಅಲ್ಲಿಂದ ಬಂತು. ಅಂಬಾರಿ 16ನೇ ಶತಮಾನದಲ್ಲಿ ಬಂತದ್ದು, ದಸರಾ ಅಂತ. ಅವಾಗ ಅಲ್ಲಿಂದ ಬಂದ ಮಹಾರಾಜರು ಅಲ್ಲಿಂದನೂ ಬಾಳೆಕಂದಿನ ಕಡಿತಾನೆ ಬಂದಿದ್ದಾರೆ. ಇವತ್ತಿನವರೆಗೂ ಇವರು ಮಾಡ್ತಾ ಇದಾರೆ, ಬಾಳೆಕಂದ್ ಕಟ್ ಮಾಡೋದು ಇದ್ ಮಾಡೋದು ಮಾಡ್ತಾ ಇದಾರೆ. ಈಗ್ಲೂ ಸಹ ಅದ್ರ ಹೆಸರು ಹೇಳಿ ಅರಮನೆಯಲ್ಲೇ ಮಾತ್ರ ಬನ್ನಿ ಮಠಕ್ಕೆ ಹೋಗಿ ಅವ್ರ ಕೆಲಸ ಮಾಡಿ ಮುಗಿಸ್ಕೊಂಡ್ ಬರ್ತಾರೆ, ಪೂಜೆ ಮಾಡಿ. ಮೊದಲು ಮಹಾರಾಜರು ಆನೆ ಮೇಲೆ ಕೂರ್ತಾ ಇದ್ರು, ಅಂಬಾರಿ ಮೇಲೆ. ಈಗ ಅಂಬಾರಿ ಮೇಲೆ ಕೂರಲ್ಲ, ಅದಕ್ಕೆ ಶಾಸ್ತ್ರೋಕ್ತವಾಗಿ ಕೂರ್ಬೇಕು, ಮಡಿ ಇರ್ಬೇಕು, 10 ದಿನ 3 ದಿನ 4 ದಿನ ಉಪವಾಸ ಇರಬೇಕು. ಅದ್ರ ಮೇಲೆ ಚಾಮುಂಡೇಶ್ವರಿ ಇರ್ತಾಳೆ. ಹಂಗಾಗಿ ಆ ಅಂಬಾರಿ ಅಂತಂದ್ರೆ ಚಿನ್ನದ ಅಂಬಾರಿ, ಅದು 750 kg ಚಿನ್ನದ ಅಂಬಾರಿ. ಅದನ್ನ ಯಾರೋ ಕೇಳಕ್ ಬಂದಿದ್ರಂತೆ, ನನಗ್ ಬೇಕು ಅಂತ ಇಂಗ್ಲೆಂಡ್ ಅವರು. ಅದನ್ನ ಏನ್ ಮಾಡಿದ್ರು ಇವ್ರು ಮಹಾರಾಜರು ನೋಡಿದ್ರಂತೆ, ಭತ್ತದ ಇದಿರುತ್ತೆ, ಭತ್ತ ಇರುತ್ತಲ್ಲ ಅದ್ರ ಮೇಲೆ ಹಾಕುದ್ರಂತೆ.
5 ನಿಮಿಷಕ್ಕೆ ಪುರಿ ಆಗೋಯ್ತಂತದು. ಅಯ್ಯೋ. ಅದಕ್ಕೆ ಅವ್ನು ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ನಂತೆ. 750 kg ಚಿನ್ನದ್ದು ಅಪ್ಪಟ ಚಿನ್ನ ಅದು. ಅದನ್ನ ಏನ್ ಮಾಡಿದ್ರು, ಆ ಸಿಂಹಾಸನ ಇವರು ಅಷ್ಟೇ ಮಹಾರಾಜರು 10 ನಿಮಿಷದ ಮೇಲೆ ಕೂರಲ್ಲ ಅಷ್ಟೇ. ಅವ್ರಿಗೆ 10 ನಿಮಿಷದಲ್ಲಿ ಪಾದ ಪೂಜೆ ಮಾಡಿ ಆ ಪಾದ ಎಲ್ಲ ತೊಳೆದು ಆ ಸಿಂಹಾಸನ ಮೇಲೆ ಮಹಾರಾಜರು ಕೂರಲ್ಲ, ಅಂಬಾರಿ ಮೇಲೆ ಕೂರಲ್ಲ. ಅಲ್ಲಿ ಅರಮನೆಯಲ್ಲಿ ಕೂರ್ಸಿ 10 ನಿಮಿಷ ಅವ್ರನ್ನ ಆಮೇಲೆ ಪೂಜೆ ಕಳಿಸ್ತಾರೆ. ಆ ಅಂಬಾರಿನ ಆನೆ ಕಟ್ಟಿ ಅದ್ರ ಮೇಲೆ ಚಾಮುಂಡೇಶ್ವರಿ ವಿಗ್ರಹವನ್ನ ಇಟ್ಟು ಅಂಬಾರಿ ಒಂದ್ 10 ಕಿಲೋಮೀಟರ್ ವರ್ಗು ಅಂಬಾರಿ ನಡೆಸಿ ಅಲ್ಲಿ ಕ್ಲೋಸ್ ಮಾಡಿ ಮತ್ತೆ ಆರ್ಮೇಲೆ ಕರ್ಕೊಂಡ್ ಬರ್ತಾರೆ. ಬನ್ನಿ, ಹೌದೌದು, ಇದು ದಸರಾದಲ್ಲೇ ಶುರು ಆಗದೆ ಬನ್ನಿ ಮಂಟಪದಿಂದ ಆರಂಭ. ಅಲ್ಲಿಗ ಅರಮನೆಯಲ್ಲಿ ರೌಂಡ್ ಓಡಿಸಿ ಬನ್ನಿ ಮಂಟಪಕ್ಕೆ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಅದನ್ನೇ ಇದೇ ಪದ್ಧತಿ ದಸರಾ ಅಂತ ಮಾಡ್ಕೊಂಡ್ ಬಂದ್ರು. ಇವಾಗ್ಲೂ ಮಹಾರಾಜರು ಕೂರಲ್ಲ. ಹೌದು, ಮುಂಚೆ ಎಲ್ಲ ಕೂರ್ತಿದ್ರು. ಅವ್ರಿಗೆ ಕಂಪಲ್ಸರಿ ಕೂರ್ಲೇಬೇಕಿತ್ತು ಮಹಾರಾಜರು ಅನ್ನೋ ಪದ್ಧತಿ ಅದಿತ್ತು. ಮಹಾರಾಜರು ಏನಿದೆ ಇವರೆಲ್ಲ ಪೊಲಿಟಿಕಲ್ ಅವರೆಲ್ಲ ಫಸ್ಟ್ ಮಹಾರಾಜರು ಬರೋದು. ಮಹಾರಾಜರು ಬಂದ್ರೆ ರಾಜ ಮಂತ್ರಿ ಅವರೆಲ್ಲ ಆಮೇಲೆ. ಫಸ್ಟ್ ರಾಜ, ಆಮೇಲೆ ಮಂತ್ರಿಗಳೆಲ್ಲ ಸೈನಿಕರೆಲ್ಲ ಆಮೇಲೆ. ಈಗಿನ ಈ ತರ ರಾಜಕೀಯ ಅಲ್ಲ. ಅವಾಗ ಏನು ಇಷ್ಟು ರಾಜ್ಯ, ಕರ್ನಾಟಕ ಇಡೀ ದೇಶನೇ ರಾಜ್ಯವನ್ನ ಆಡ್ತಕ್ಕಂತ ರಾಜರು ಮಹಾರಾಜರು. ಅವಾಗ ಅವ್ರ ಏನ್ ಹೇಳಿದ್ರು ನಡೀತಾ ಇತ್ತು. ಮೈಸೂರು ಸಂಸ್ಥಾನ ಅಂತ ಇತ್ತು. ಈಗ ಮೈಸೂರು ರಾಜ್ಯ ಅಂತ ಆಗಿದೆ ಮೊದ್ಲು. ಆಮೇಲೆ ಈಗ ರಾಜ್ಯ ಆಯ್ತು, ಈಗ ಜಿಲ್ಲೆ ಅಂತ ಆಗೋದು. ಕರ್ನಾಟಕ 1972 ಲಾಸ್ಟ್ ಅದಾಗಿದೆ. ಮಹಾರಾಜರೇ ಕೂತಿದ್ದವಾಗ, ಅವರೇ ಅವಾಗ ಸತ್ತಿದ್ದು ಲಾಸ್ಟ್. ಜಯಚಾಮರಾಜೇಂದ್ರ ಒಡೆಯರ್ ಲಾಸ್ಟ್ ಅವಾಗ. ಅವ್ರಾದ್ಮೇಲೆ ಇವರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬಂದ್ರು. ಅವರು ಏನು ಆನೆ ಮೇಲೆ ಕೂರ್ತಾ ಇರ್ಲಿಲ್ಲ, ಅಂಬಾರಿ ಮೇಲೆ. ಅವರು ಇದೇ ತರ ಪದ್ಧತಿ ನಡ್ಸ್ಕೊಂಡ್ ಬಂದ್ರು. ಅವ್ರ ದತ್ತು ಮಗ ಈಗ ಯದುವೀರ್ ಅವರು, ಅವ್ರು ಇದೇ ತರ ಮಾಡ್ಕೊಂಡ್ ಬರ್ತಾ ಇದಾರೆ. ಈ ಪದ್ಧತಿಯಲ್ಲೇ ನಮ್ದು ಇಲ್ಲಿ ದಸರಾ ಅಂತ ಹಾಸನದಲ್ಲಿ ಬಂತು. ಇಲ್ಲಿ ಬನ್ನಿ ಮಂಟಪ ಇದೆ ಡಬಲ್ ಟ್ಯಾಂಕ್ ಹತ್ರ. ಆ ಡಬಲ್ ಟ್ಯಾಂಕ್ ಅಲ್ಲೂ ಅಷ್ಟೇ ದೊಡ್ಡ ಜಾಗ ಇತ್ತು. ಅದು ಹಿಂದೆ ಇದೆಲ್ಲ ಇತ್ತು. ಈಗ ಸ್ವಲ್ಪ ಚಿಕ್ಕದಾಗ ಆಗೋಗಿದೆ. ಈಗ ಅದನ್ನೇ ರೆಡಿ ಮಾಡ್ಕೊಡ್ತಾರಂತೆ. ಅಲ್ಲೂ ಅಷ್ಟೇ ಈಗ 5 ದೇವರುಗಳು ಬರ್ತವೆ ಅಲ್ಲಿ. ಇಲ್ಲಿಂದ ಮೈಲಾರಲಿಂಗೇಶ್ವರ, ವಿರೂಪಾಕ್ಷೇಶ್ವರ, ಆಂಜನೇಯ ಸ್ವಾಮಿ, ಆಮೇಲೆ ಇದು ಚೆನ್ನಕೇಶ್ವರ ಸ್ವಾಮಿ, ಆಮೇಲೆ ಸಿದ್ದೇಶ್ವರ ಸ್ವಾಮಿ. ಅವಷ್ಟು 5 ದೇವರುಗಳು ಇಲ್ಲಿ ಬರ್ತವೆ ವಾದ್ಯ ಸಮೇತ. ಇಲ್ಲಿ ನಾನು 10 ದಿನ ಪಟ್ಟದ ಕಟ್ಟಿ ಇಟ್ಟಿ 3 ದಿನ ಅಷ್ಟಮಿ, ನವಮಿ, ದಶಮಿ 3 ದಿನ ಉಪವಾಸ ಇದ್ದು ಕಡೆಗೆ ವಾದ್ಯ ಬಂದ ತಕ್ಷಣ ಕತ್ತಿಯನ್ನ ಕದಲ್ಸಿ ಅದನ್ನ ಆ ವಾದ್ಯ ಸಮೇತ ಜೊತೆಲಿ ದೇವ್ರ ಜೊತೆಲಿ ಹೋಗಿ ಬನ್ನಿ ಮಠದಲ್ಲಿ ತಹಸೀಲ್ದಾರು ಇವರೆಲ್ಲ ಬರ್ತಾರೆ, RIDC ಎಲ್ಲ ಇರ್ತಾರೆ. ಅವ್ರ ಮುಖಾಂತರ ಬಾಳೆಕಂದಿನ ಕಡಿತೀವಿ. 5 ರಿಂದ 6 ಗಂಟೆ ಒಳಗಡೆ ಅಲ್ಲಿ ಪೂಜೆ ಎಲ್ಲ ಮುಗಿಯುತ್ತೆ. ಅಲ್ಲಿ ಸಹ ಸುಮಾರು ಜನ ಸೇರಿರ್ತಾರೆ. ಅದೊಂದು ಅದು ಆಕ್ಚುಲಿ ಇದು ನಮ್ದಲ್ಲ, ಅದು ಹಾಸನಾಂಬ ದೇವಸ್ಥಾನ. ಆ ತಾಯಿ ಸೇವೆ ಕೊಟ್ಟವಳು ಮಾಡ್ತಾ ಇದ್ದೀನಿ ಅಷ್ಟೇ. ಇದುವರೆಗೂ 30 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದು ಆ ತಾಯಿ ಸೇವೆ ಮಾಡಿಸ್ಕೊತಾ ಇದ್ದಾಳೆ, ನಾನು ಮಾಡ್ತಾ ಇದ್ದೀನಿ. ಸರ್, ಇವಾಗ ನಿಮ್ದು ರಾಜ ಮನೆತನ ಅಂತ ಅಂದ್ರೆ ನರಸಿಂಹ ರಾಜ ಅರಸು ಹೌದಲ್ವಾ? ಈಗ ನಿಮ್ಮ ಹೇಗೆ ಸರ್ ಅದು ಬಂದಿದ್ದು? ಇಲ್ಲಿ ಹಾಸನಕ್ಕೆ ನೀವು ಬಂದಂತ ಕತೆ? ಅದು ಆಕ್ಚುಲಿ ಕತ್ತಿ ನಮ್ ತಾಯಿ ಕಡೆದದು. ಅಂದ್ರೆ ಇಲ್ಲಿದ್ದಾರೆ, ಅವರ ತಂದೆ ತಾಯಿ ಇದಾರೆ, ತಾತ ನಮ್ಮ ಅಜ್ಜಿ, ಅವ್ರ ಕಡೆಗೆ ಅವರು ಮಾಡ್ಕೊಂಡ್ ಬರ್ತಾ ಇದ್ರು. ಆಮೇಲೆ ಅವ್ರ ನಮ್ ತಾಯಿ ನಮ್ಮ ತಂದೆನ ನೋಡೇ ಇಲ್ಲ. ಅವರು ಚಿಕ್ಕದ್ರಲ್ಲಿ ಇದ್ದಾಗ್ಲೇ ಎಕ್ಸ್ಪೈರ್ ಆಗೋದ್ರು. ಅದನ್ನ ಇನ್ನ ಗಂಡ್ ಮಕ್ಳು ನಮ್ಮ ಅಮ್ಮಂಗೆ ಯಾರು ಮದ್ವೆನೇ ಆಗಿರ್ಲಿಲ್ವಲ್ಲ. ಅವಾಗ ಏನಾಯ್ತು, ಕತ್ತಿ ನಮ್ ಸಂಸ್ಥೆಗೆ ಸೇರ್ಬೇಕಾಗಿರೋದಲ್ವಾ. ಅವಾಗ ನಮ್ಮ ತಾಯಿ ಮಾವ ಇದ್ರು. ಅಂದ್ರೆ ನಮ್ಗೆ ದೊಡ್ಡಪ್ಪ ಆಗ್ಬೇಕು. ನಮ್ ತಂದೆಗೆ ಇಬ್ರು, ನಮ್ ದೊಡ್ಡಪ್ಪ ಚಿಕ್ಕಪ್ಪ ನಮ್ಮ ಅಪ್ಪನೇ ಮದ್ದಿದವ್ರು. ಅವರು ನಮ್ಮ ಮಾವ ಕಡಿತಾ ಇದ್ರ ಅವಾಗ. ಅಂದ್ರೆ ಹೆಂಗೆ ಅಂದ್ರೆ ನಮ್ ತಾಯಿ ಅವಾಗ ಅಜ್ಜಿ ಹೇಳಿದ್ರತ್ತೆ, ನಮ್ ತಾಯಿ ಹೊಟ್ಟೆಲ್ ಗಂಡ್ ಮಗ ಆಗೋರ್ಗು ನೀವ್ ಮಾಡ್ತಾ ಇರಿ. ಅವ್ರನ್ನ ದತ್ತು ತಾಣಂಗೆ ಅವ್ರು ಮಾಡ್ತಾ ಇದ್ರು. ಅವ್ರೊಂದು 40 ವರ್ಷ ಮಾಡಿದ್ರು ಅವ್ರು. ಅವಾಗ 20 ವರ್ಷ ಅಂತಂದ್ರೆ ಅವಾಗ್ಲೇ 20 ವರ್ಷ ಶುರು ಮಾಡಿದ್ದವ್ರು. 20 ವರ್ಷ ಅಂದ್ರೆ 40-50 ವರ್ಷ ಮಾಡಿದ್ದಾರೆ. 70 ವರ್ಷದವರೆಗೂ ಮಾಡಿದ್ರು ಅವ್ರು. ಅದಾದ ನಂತರ ನಾನು ನಮ್ಮ ತಾಯಿ ಹೊಟ್ಟೆಲ್ ನಾನ್ ಬಂದ್ಮೇಲೆ ಗಂಡ್ ಮಗ ಈಗ ನನಗ್ ಸೇರಿದೆ. ಈಗ ನಾನು 1995 ಇಲ್ಲಿ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಗೆ ಅವಾಗ ಎಷ್ಟು ವರ್ಷ ಸರ್? ಅವಾಗ 95 ಅಂತಂತಂದ್ರೆ ನನಗೆ 18 ವರ್ಷ ಇರ್ಬೋದು. 18 ವರ್ಷದಿಂದಲೇ ಇದನ್ನ ಮಾಡ್ಕೊ ಬಂದಿದ್ರ. ತುಂಬಾ ಖುಷಿ ಆಗುತ್ತೆ ಕೇಳಕ್ಕೆ ಒಂಥರ. ಹೌದು, ಆ ಸೇವೆ ಸಿಕ್ಕಿರೋದು ನನ್ ಪುಣ್ಯ ಹಾಸನಾಬಾದು. ಹಂಗಾಗಿ ಆ ಸಂಸ್ಥೆ ತಾಯಿ ದೇವ ಸೇವೆ ಮಾಡ್ತಾ ಇದ್ದಾಗ ಅಲ್ಲಿ ಬಾಳೆಕಂದು ಹೊಡಿತೀನಲ್ಲ, ಸುಮಾರು ಜನ ಬಂದ್ ಕಾಲ್ ಮುಗಿತಾರೆ. ನಂಗೆ ಇಷ್ಟ ಆಗಲ್ಲ. ಆದ್ರೂ ಇಲ್ಲ ನೀವು ದೇವ್ರ ಸಮಾನ ಇದ್ದೀರಾ ಇವತ್ತಿದ್ರಲ್ಲಿ. ನಮ್ಗೆ ಅದು ಒಡೆಯೋದು ಗೊತ್ತಾಗಲ್ಲ, ಏನು ಇಲ್ಲ. ಆ ತಾಯಿದು ಸೇವೆ ಮಾಡ್ಬೇಕಾದ್ರೆ ಕೆಂಪಾಗ್ಬಿಡುತ್ತೆ ಮುಖ ಎಲ್ಲ ನಮ್ಗೆ. ಹೌದು,
ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ. ಅಂದ್ರೆ ನಿಮ್ಗೆ ಏನಾದ್ರು ಒಂಥರ ಅನ್ಸೋದು ಅದಂದ್ರೆ ದೇವಿ ಒಂಥರ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ, ಕತ್ತಿ ಹೊಡೆದಿದ್ದು ಗೊತ್ತಾಗಲ್ಲ ನಮ್ಗೆ. ಒಂದ್ 10 ಸೆಕೆಂಡ್ 15 ಸೆಕೆಂಡ್ ಆದ್ಮೇಲೆ ನನಗೆ ಅವಾಗ ಇದಾಗುತ್ತೆ, ರಿಲೀಫ್. ಮೂರ್ಛೆ ಅಂದ್ರೆ ಒಂದೇ ಏನೋ ಶಕ್ತಿ ಅಂದ್ರೆ ಕತ್ತಿಲ್ ಬಂದ್ಬಿಟ್ಟಿದೆ. ಆ ಕತ್ತಿ ಹಿಡ್ದಾಗ್ಲಿಂದ ನಾನು ನನ್ ಧ್ಯಾನದಲ್ಲೇ ಇರ್ತೀನಿ. ನಾನು ಮುಂದೆ ಅವತ್ತಿನ ದಿನ ಉಪವಾಸ ಇರ್ತೀನಿ. ಹಾಗಾಗಿ ಅದೇ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅಂದ್ರೆ ಅದು ಅಲ್ಲಿರೋದೆಲ್ಲ ಕಥೆಗಳೆಲ್ಲ ನಿಜ. ಆಮೇಲೆ ಅಲ್ಲಿ ಕಳ್ಳಪ್ಪನ ಗುಡಿ ಅಂತ ಒಂದಿದೆ ಅದ್ ಹೆಂಗೆ ಅಂತಂದ್ರೆ, ಅಷ್ಟು ಜನನುವೆ ಮೊದ್ಲು ದೇವಿ ಸನ್ನಿಧಿಲಿ ಒಡವೆಗಳನ್ನ ಕದಿಯಕ್ ಬಂದಿದ್ರಂತೆ. ಅಲ್ಲಿರೋದು ಒಡವೆಗಳನ್ನ ಮೊದ್ಲೆಲ್ಲ ಈ ಟ್ರೆಜರಿ ಇರ್ಲಿಲ್ವಲ್ಲ ಅವಾಗ, ಅಲ್ಲೇ ಬಿಟ್ಬಿಡ್ತಾ ಇದ್ರು. ಅವಾಗ ನಾನ್ ಹೇಳ್ತಾ ಇರೋದು 14ನೇ ಶತಮಾನದಲ್ಲಿ, 1400 ಇಷ್ಟರಲ್ಲಿ ತಾಯಿ. ಅವಾಗ ಯಾರು ಇದೇ ಇರ್ಲಿಲ್ಲ. ಕಳ್ಳರು ಏನ್ ಮಾಡೋರು, ಒಡವೆ ಎಲ್ಲ ಕದ್ದು ಎಲ್ಲ ಇದ್ ಮಾಡೋಣ ಅಂತ ಒಳಗೋದ್ರಂತೆ. ಈಚೆ ಬರ್ಬೇಕಾದ್ರೆ ದೇವಿ ಅಲ್ಲೇ ಇದೆ, ನೀವು ನನ್ನ ಸನ್ನಿಧಿಗೆ ಬಂದು ನನ್ನ ಮೈ ಮೇಲೆ ಇದ್ದಂತ ಒಡವೆಗಳೆಲ್ಲ ಕದ್ದಿದ್ದೀರಾ, ನಿಮ್ಗೆ ಶಾಪ, ಒಡವೆಗಳಲ್ಲೆಲ್ಲ ಇಟ್ಬಿಟ್ಟು ನಿಮ್ಗೆ ಶಾಪ ಕೊಡ್ತಾ ಇದೀನಿ ಅಂತ ಹೇಳಿ ಇಲ್ಲೇ ನೀವು ಕಲ್ಲಾಗಿರಿ ಅಂತ ಶಾಪ ಕೊಟ್ಟಿರೋದು. ಇವಾಗ್ಲೂ ಇದೆ ಕಳ್ಳಪ್ಪನ ಗುಡಿ ಅಂತ ಇದೆ. ಅವ್ರಿಗೆ ಗೊತ್ತಿರಕ್ ಸಾಧ್ಯನೇ ಇಲ್ಲ ಇವೆಲ್ಲ. ಕೆಲವರು ಗೊತ್ತಿಲ್ಲ. ಕೆಲವ್ರಿಗೆ ಅಂತ ಅಂದ್ರೆ ನಮ್ಮಂತ ಯುವ ಹುಡುಗ್ರು ಏನಿಲ್ವಲ್ಲ, ನಮ್ಮಂತ ಯಂಗ್ ಜನರೇಷನ್ ನಿಜವಾಗಿ ಕಥೆಗಳೇ ಗೊತ್ತಿರಲ್ಲ. ಆದಷ್ಟು ಕೇಳಿ ಇಂತ ಕಥೆಗಳ ಮೈ ರೋಮಾಂಚನ ಆಗುತ್ತೋ ಅಂತಾರ ಕೇಳ್ತೇವ್ರಿ. ಯಾಸನಂಬದ ಆಗಿರ್ಬೋದು, ಸಿದ್ದೇಶ್ವರದ ಆಗಿರ್ಬೋದು, ಮತ್ತೆ ಆಮೇಲೆ ಕೆಂಚಾಂಬ ಹೊಸಕೋಟೆ ಅಂತಿದೆ. ಅಲ್ಲಿ ಏನಪ್ಪಾ ಅಂದ್ರೆ ಇವತ್ತಿಗೂ ನೀವು ಹೋಗಿ ಸಂಜೆ 5 ಗಂಟೆ ಆಚೆಗೆ ಮೋಡಗಳೆಲ್ಲ ಕೆಂಪುಗಾಗ್ಬಿಡ್ತಾವ ಅಲ್ಲಿ. ಅದು ಪವಾಡನೆ ಅಲ್ಲಿ. ಅಲ್ಲೂ ಅಷ್ಟೇ, ಹಾಸನಾಂಬ ತಾಯಿ ಇಲ್ಲಿ ಜಾತ್ರೆ ಆದ ತಕ್ಷಣ ಅಲ್ಲಿ ಒಂದ್ ವಾರಕ್ಕೆ ಅಲ್ಲಿ ಜಾತ್ರೆ ಆಗುತ್ತೆ. ಅಲ್ಲೂ ಅಷ್ಟೇ, ಅದು ಮುಜರಾಯಿಗೆ ಸೇರುತ್ತೆ, ಇದು ಮುಜರಾಯಿಗೆ ಸೇರುತ್ತೆ. ಕತ್ತಿ ತೋರಿಸ್ಬೋದ ನೋಡುವಂತ ತೋರಿಸ್ತೀನಿ. ಇದು ಏನ್ ಸರ್ ಇದು ಒಳಗಡೆ ಹಿಂಗೆ ಹೀಗ ಹಾಕೊಂಡ್ರೆ ಇದು ಗ್ರಿಪ್ಪು. ಇದು ಯಾವಾಗ್ಲೂ ತೆಗಿಯಲ್ಲ, ಮತ್ತೆ ಇಟ್ಬಿಟ್ರೆ. ಯಾಕೆಂದ್ರೆ ಅದಕ್ಕೆ ಇದು ಹಾಕಿರ್ತೀವಿ, ಇದ್ರಲ್ಲಿ ದೇವ್ರ ದೃಷ್ಟಿ ಇರುತ್ತೆ ಇದ್ರಲ್ಲಿ, ಹಂಗಾಗಿ ಕವರ್ ತೆಗಿಯಲ್ಲ. ಹೀಗೆ ನೀವು ತೋರಿಸಿದಕ್ಕೆ ತೋರಿಸ್ತಾ ಇದ್ದೀನಿ. ಇದು ಹಿಡಿ, ಇದು ಹೀಗೆ ಇಟ್ಕೋಬೇಕು ಗ್ರಿಪ್ಪಿನ. ಇದು ಕಷ್ಟ ಇದೆ, ಇದು ಹೀಗೆ ಹಿಡದೆ ಹೊಡಿಬೇಕು. ತುಂಬಾ ತೂಕ ಇದೆ ಅನ್ಸುತ್ತಲ್ವಾ? ಇದೆ ಹೌದೌದು. ಇದು ಅಂದಾಜು 3 kg ಇದೆ. 3 kg ಸರ್. ಇದು ತೂಕ ಎಷ್ಟು ಬರ್ಬೋದು ಅಂತ ಸರ್? ತುಂಬಾ ವೆಯ್ಟ್ ಇದೆ. ಹೆಂಗ್ ಹಿಡ್ಕೋತೀರ? ಅದು ಗ್ರಿಪ್, ಅದು ನಮಗ್ ಗೊತ್ತಾಗಲ್ಲ. ಇಷ್ಟು ವೆಯ್ಟ್ ಇದೆ, ಇಷ್ಟು ವೆಯ್ಟ್ ಅನ್ನ ಇಟ್ಕೊಂಡು. ಇದು ನೋಡಿ, ಕಣ್ಣು ಮೂಗು ಬಾಯಿ ಎಲ್ಲ ಇದೆ, ದೇವರ ಒಂದು ಇದೆ ಇಲ್ಲಿ. ಹೌದು, ಇಲ್ಲಿ ನೋಡಿ, ಇಲ್ಲಿ ಇದು ಅಂದ್ರೆ ನಾಮ ಇಡ್ತಾರಲ್ಲ, ಇದು ಕಣ್ಣು, ಇದು ಬಾಯಿ. ಮತ್ತೆ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಅಂದ್ರೆ, ಇದು ಒಳ್ಳೆ ಇದು ವಿದ್ಯುತ್ ಕತ್ತಿ ಅಲ್ಲ, ಇದು ಏನಿದ್ರು ವಿದ್ಯುತ್ ಕತ್ತಿ ಅಲ್ಲ, ಪೂಜೆ ವಿದ್ಯುತ್ ಕತ್ತಿ ಬೇರೆ ಇದೆ. ಅದನ್ನು ಪೂಜೆ ತೋರಿಸ್ತೀವಿ. ಭಾಗ್ಯ ಮತ್ತೆ ಸಿಗಲ್ವಲ್ಲ. ಇದು ನಮಗೆ ಮಹಾರಾಜರು ಕೊಟ್ಟಿದ್ದು. ಇವಾಗಲ್ಲ, ಈ ಕತ್ತಿಗೆ 350 ವರ್ಷ ಆಗಿದೆ. ಇತಿಹಾಸ ಇದೆ. 350 ವರ್ಷ ಇದೆ. ಇದರಲ್ಲಿ ಏನಿದ್ರು ಪೂಜೆ ಮಾಡೋರ, ಇದು ಯುದ್ಧ ಮಾಡಕ್ ಆಗಲ್ಲ ಇದ್ರಲ್ಲಿ. ಇದೇನಪ್ಪಾ ಅಂತಂದ್ರೆ, ಪೂಜೆ ಮಾಡಿ ಇದು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ಇದ್ರಲ್ಲಿ ಶಕ್ತಿ ಇದೆ. ಯಾಕೆಂದ್ರೆ ಬಾಳೆಕಂಡು ಇಲ್ಲಿ ವಿಜಯದಶಮಿ ವಿಜಯೋತ್ಸವ ಇದೆ, ಅದಾಗಿ ಇಲ್ಲಿ ಹಾಸನಾಂಬ ದೇವಸ್ಥಾನ ಒಡೆಯೋ ಶಕ್ತಿ ಇದ್ರಲ್ಲಿ ಇದೆ. ಬಾಳೆಕಂದು 2 ಶಕ್ತಿ ಇರೋದ್ರಿಂದ ಇದನ್ನ ಓಪನ್ ಮಾಡೋ ಹಾಗಿಲ್ಲ. ಇಷ್ಟೇ ಇರ್ಬೇಕು. ಯಾರು ಬಂದ್ರು, ಈಗ DC ಅವ್ರು ಬಂದ್ರು ಇದನ್ನ ಓಪನ್ ಮಾಡೋ ಹಾಗಿಲ್ಲ. ಶಕ್ತಿ ಹೌದು. ಇದನ್ನ ಹೀಗೆ ಇಟ್ಟಿರ್ತೀವಿ. ಮುಂದೆ ಸರಿ ಬರುತ್ತಲ್ಲ, ಆಯುಧ ಪೂಜೆ ಬರುತ್ತಲ್ಲ, ಅವಾಗ ಅಮಾಸೆ ಇರುತ್ತಲ್ಲ, ಅವತ್ತೆಲ್ಲ ಕ್ಲೀನ್ ಮಾಡ್ಬಿಡ್ತೀವಿ. ಇದು ಆ ಶಕ್ತಿ ಎಲ್ಲ ಇದೆ ಅಲ್ವಾ, ಅವಾಗ ಇದನ್ನ ಎಲ್ಲ ಏನ್ ಮಾಡ್ತೀವಿ, ಅವಾಗ 1 ವರ್ಷದಾಗಿರುತ್ತಲ್ಲ, ಅವಾಗೆಲ್ಲ ಶಕ್ತಿ ಎಲ್ಲ ಸ್ವಲ್ಪ ಕ್ಷೀಣ ಆಗಿರುತ್ತೆ. ಅವಾಗ ಇದನ್ನ ಪೂಜೆ ಮಾಡಿ ಎಲ್ಲ ತೊಳೆದು ಅಮಾಸೆ ಆಗಿ ನಂತರವೇ ಇಲ್ಲಿ ಕೂರಿಸ್ತೀವಿ ನಾವು. 10 ದಿನನೂ ಕೂರಿಸ್ತೀವಿ. ಅದರಲ್ಲಿ ಅಷ್ಟಮಿ, ನವಮಿ, ದಶಮಿ 3 ದಿನನೂ ತುಂಬಾ ಪೂಜೆ ಆಗುತ್ತೆ ಇದಕ್ಕೆ. ಆಯುಧ ಪೂಜೆ ದಿನ ಗ್ರಾಂಡ್ ಪೂಜೆ ಆಗಿ, ದಶಮಿ ದಿನ ದೇವರುಗಳ ಜೊತೆ ಪ್ರೊಸೆಷನ್ ಹೋಗ್ತೀವಿ. ಇದರಲ್ಲಿ ಅಂದ್ರೆ ಇದ್ರಲ್ಲಿ ಯುದ್ಧ ಮಾಡಕತ್ತಿ ಅಲ್ಲ, ಇದು ಯುದ್ಧ ದೇವ್ರಿಗೆ ಮಾಡ್ತಕ್ಕಂತ ಪೂಜೆ ಮಾಡ್ತಕ್ಕಂತ. ಯಾಕೆಂದ್ರೆ ಇದು ಯುದ್ಧದಲ್ಲಿ ಹಿಡ್ಕೊಂಡು ಮಾಡೋಷ್ಟು ಕೆಪಾಸಿಟಿ ಇಲ್ಲ. ಇದು ಅವ್ರ ಪವರ್ ಇರ್ಬೇಕು ಇದ್ರಲ್ಲಿ. ಇದನ್ನೇ ತಗೊಂಡು ಹೌದು, ಗ್ರಿಪ್ ಒಳಗಡೆ ಆಗಲ್ಲ. ಅದಕ್ಕೋಸ್ಕರನೇ ಇವತ್ತುವೆ ಅರಮನೆಯಲ್ಲಿ ಇಲ್ಲ ಈ ತರ ಕತ್ತಿ. ಇದು ನಮಗ್ ಕೊಟ್ಟಿದ್ದ, ನಮ್ ತಾಯಿ ಕಡೆಯಿಂದ ಕೊಟ್ಟಿದ್ದು. ಅವ್ರು ಬಂದು ತೋರ್ಸಿದ್ರು, ಅವ್ರ ಅರಮನೆಯಲ್ಲಿ ಈ ತರ ಕತ್ತಿ ಪೂಜೆ ಮಾಡಲ್ಲ. ಬೇರೆ ಬೇರೆ ಕತ್ತಿ, ವಿದ್ಯುತ್ ಕತ್ತಿಗಳೆಲ್ಲ ಇದಾವೆ, ಆಮೇಲೆ ಚಿನ್ನದ ಕತ್ತಿ ಪೂಜೆ ಮಾಡ್ಬೋದು, ಬಟ್ ಈ ತರ ಕತ್ತಿ ಎಲ್ಲೂ ಸಿಗಲ್ಲ. ಹಂಗಾಗಿ ನಮಗ್ ಬಂದಿರೋ ಭಾಗ್ಯ ಇದು. ಹಂಗಾಗಿ ನಾವ್ ಇದನ್ನ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದು ವಿದ್ಯುತ್ ಕತ್ತಿ ಇದು. ಯಾಕೆಂದ್ರೆ ಇದೇನ್ ಭಾರ ಇಲ್ಲ. ಇದು ಇಟ್ಕೊಂಡು ಹಿಡ್ಕೋಬಹುದು. ಇದು ನೋಡಿ, ಹಿಡಿದ್ ನೋಡಿ, ಇದು
ಅಲ್ಲಿ ಇದು ಅದು ಇದು ತೂಕ ಇಲ್ಲ. ತೂಕ ಇಲ್ಲ, ಅದು ಶೇಕ್ ಮಾಡಿ ಇದಕ್ಕೆ ಕುದುರೆ ಮೇಲೆ ಹೋಗ್ತಾ ಇದ್ರಿ ಇದು. ಓಹೋ, ಇದೊಂದು ನಮಗ್ ಸಿಕ್ಕಿದೆ. ಓ, ಅದನ್ನು ಇದ್ರ ಜೊತೆ ಇಟ್ಟು ಪೂಜೆ ಮಾಡ್ತೀವಿ. ಇದಕ್ಕೆ ಎಷ್ಟು ವರ್ಷದ ಇತಿಹಾಸ ಇರ್ಬೋದು ಸರ್? ಇದು ಅಷ್ಟೇನೆ, ಅವಾಗ್ಲೇ ಸಿಕ್ಕಿದ್ದು. 300 ವರ್ಷದ ಇದೆ 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 ಇದೆ. ಇವೆಲ್ಲ ಈ ತರ ಉಕ್ಕು ಇವೆಲ್ಲ ಅಕ್ಕಿಂದೆ. ಓಹೋ, ಏನ್ ಸ್ಟ್ರೆಂತ್ ಇದು ಸ್ಟ್ರೆಂತ್ ಪ್ಲಸ್ ಆಮೇಲೆ ಇದು ಮಾಡಿರೋ ರೀತಿ ಈ ಸೇರಿ ಮಾಡಕ್ ಬರಲ್ಲ ಈಗ. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತಲ್ಲ ದಾರಿ. ಆಮೇಲೆ ಇದು ಅವಾಗಿನ ಕಾಲದಲ್ಲಿ ದಂಡ ಅಂತ ಇದು. ಇದಕ್ಕೂ ಅಷ್ಟೇ ಕಣ್ಣು ಮೂಗು ಬಾಯಿ ಎಲ್ಲ ಇದೆ, ಸುತ್ತಿಟ್ಬಿಟ್ಟಿದೀವಿ ಇದು. ಇದ್ರಲ್ಲಿ ಏನಪ್ಪಾ ಅಂದ್ರೆ ಈಗ ಹಿಂಗ್ ಇಟ್ಕೊಂಡ್ ಕೂತ್ಕೊಂಡ್ ಹಿಂಗ್ ಇಟ್ಕೊಂಡ್ರೆ ಇಂತ ಕಡೆ ಹೋಗ್ಬೇಕು ಅಂದ್ರೆ ಇಂತ ಕಡೆ ಹೋಗಿ ಕರ್ಕೊಂಡ್ ಹೋಗ್ಬಿಡೋದ ಅಂತಿದ್ದು. ಹೌದು, ಆ ತರ ಶಕ್ತಿ ಇದ್ರಲ್ಲಿ ಮೊದ್ಲಿತ್ತು ದಂಡ. ಈಗ ಇವ್ರ ಹತ್ರ ಎಲ್ಲ ಇರ್ತವೆ ಸಾಧು ಸಂತರುಗಳ ಹತ್ರ, ಅದು ಸಣ್ಣದು. ಇದು ಹಿಡಿದ್ ನೋಡಿ, ಇದು ಒಂದು ಇಡೀ ಕರೆಕ್ಟ್ ಬರುತ್ತೆ. ಭಾರ ಇದೆ. ಅದೇ ಅಲಕ್ರಂಜನ್ ಅಂತಂದ್ರೆ ಅಲಕ್ರಂಜನ್ ಅಂತ. ಇದು ಅವಾಗ ಇವ್ರು ಉಪಯೋಗಿಸ್ತಾ ಇದ್ರಂತೆ ಅರಮನೆಯಲ್ಲಿ. ಇವ್ರು ಬರ್ತಾ ಇದ್ರಲ್ಲ ಈಗ ಕವಿರತ್ನ ಕಾಳಿದಾಸ್ ಎಲ್ಲ ಇವ್ರು ಬರಲ್ವಾ, ಡಿಂಡಿಮರು. ಅವ್ರು ಹೆಂಗೆ ಅಂದ್ರೆ ಜಮದಗ್ನಿ ಇದ್ದಂಗೆ, ಕಣ್ಣು ಬಿಟ್ಬಿಟ್ರೆ ಸುಟ್ಟೆ ಹೋಗ್ಬಿಡತ್ತಂತೆ. ಆ ತರದಲ್ಲಿ ಹಿಂದೆ ಇತ್ತಿದ್ದು. ಅದು ಅರಮನೆಯಲ್ಲಿ ಇಟ್ಕೊಂಡು ಇಂತ ಕಡೆ ನಮ್ಗೆ ಅವಾಗ ಸಂಸ್ಥಾನ ಜೋಡದಲ್ವ ಇದ್ದಿದ್ದು. ಇಂತ ಕಡೆ ಇಲ್ಲಿಂದ ನಿಮ್ಗೆ ಮೈಸೂರಿಂದ ನಮ್ಗೆ ಬೆಂಗಳೂರು, ಅವಾಗ ಊರ್ಗಳ ಹೆಸರು ಇರ್ಲಿಲ್ಲ. ಇಂತ ಕಡೆ ಅವಾಗ ಕೌರವ ಪಾಂಡವರ ಅಲ್ವಾ, ಹಸ್ತಿನಾಪುರಕ್ ಬಿಡಿ, ಹಸ್ತಿನಾಪುರ ಅಂತ ಹಿಂಗ್ ಇಟ್ಕೊಂಡ್ರೆ ಹಸ್ತಿನಾಪುರಕ್ಕೆ ಹೋಗೋದು. ಎಷ್ಟೇ ದೂರ ಇಲ್ಲ, 1000 ಕಿಲೋಮೀಟರ್ ಅಲ್ಲಿ. ಅವ್ರ ಜೊತೆಗೆ ಇದ್ರ ಜೊತೆ ಅವ್ರು ಇರೋರಂತೆ. ಇಂತ ಕಡೆ ನನ್ಗೆ ಎಲ್ಲಾ ಕಡೆ ಮೇಲಿಂದ ತೋರ್ಸು ಅಂತಂದ್ರೆ ಇವರೆಲ್ಲ ಬರ್ತಾರಲ್ಲ ಫಿಲಮ್ ಎಲ್ಲ ತೋರ್ಸಲ್ವಾ, ಎಂತದವ್ರ ಹೆಸರು ಪುಷ್ಪಕ ವಿಮಾನ. ಆ ತರ ಹೋಗಿ ನಡೆಯಂಗಿಲ್ಲ, ಹಂಗೆ ಹೋಗೋದಂತೆ. ಆ ಶಕ್ತಿ ಇದ್ರಲ್ಲಿತ್ತು. ಅಯ್ಯೋ, ಹಾಗಾಗಿ ಇದನ್ನ ದಂಡ ಅಂತ ಕರೀತಾರೆ. ಅಲಕ್ರಂಜನ್. ಇದೆ ಡಿಂಡಿಮರ ಇರ್ತಕ್ಕಂತ ಅಸ್ತ್ರ. ಯುದ್ಧ ಮಾಡ್ತಾ ಇರಲ್ಲ, ಹಿಂಗ್ ಇಟ್ಕೊಂಡ್ಬಿಟ್ಟು ಧ್ಯಾನ ಮಾಡಿ ಒಂದ್ಸರಿ ಅವ್ರಿಗೆ ಶಾಪ ಹಾಕ್ಬಿಟ್ರೆ ಮುಗಿದೋಯ್ತು. ಸುಳ್ಳಾಗಲ್ಲ, ಮುಂದೆ ಏನು ಮಾಡಕ್ಕಾಗಲ್ಲ. ಹಿಂದಿಂದ ಏನಾರ ಕತೆ ಇದ್ರೆ ಬರ್ಕೊಂಡ್ ಬರ್ಬೋದು. ಇವಾಗಿಂದ ಏನಿದೆ ಅಷ್ಟೇ, ಮುಂದಿನ ನಮ್ಗೆ ಗೊತ್ತಾಗಲ್ಲ, ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಂಗಾಗಿ ಇದು ನನ್ಗೆ ಹೆಂಗ್ ಅನ್ನಿಸ್ತು ಅಂತ, ಇದೆಲ್ಲ ನಮ್ಗೆ ಏನು ಮಿರಾಕಲ್. ಕಣ್ಮುಚ್ಚಿ ನಾವ್ ಎಲ್ಲಿ ಹೋಗ್ಬೇಕು, ಎಲ್ಲಾ ಕಡೆ ಸುತ್ತಾಡೋದಂತಲ್ಲ. ಈಗ ಹೇಳಿದ್ನಲ್ಲ, ಈ ಇವ್ರು ನಮ್ಮ ಸಿದ್ದೇಶ್ವರ ಸ್ವಾಮಿ ಅವ್ರ ಹತ್ರ ಇದೇ ಇರ್ತಾ ಇತ್ತಂತೆ. ಈಗ ಸಪ್ತಮಾತ್ರಿಕೆಯರು ದೇವತೆಗಳು, ಅವ್ರಿಗೇನು ಬೇಡ, ಆ ಪವಾಡ ಅವಾಗ ಹಂಗೆ ನಡೀತಾರೆ. ಬಟ್ ಇದು ಭೂಮಿಯಲ್ಲಿದ್ದು ಅವರ ಸಾಧು ಸಂತರ ಕೈಲಿ ಅಂದ್ರೆ ಇವ್ರು ಡಿಮ್ ಅವರು ಈಗ ಸಣ್ಣದ್ ಮಾಡ್ಕೊಂಡವ್ರೆ. ಮೊದ್ಲು ಇದೇ ಇದ್ದಿದ್ದು, ಅದೆಲ್ಲ ಇಡೀ ವಿಶ್ವನೇ ಸುತ್ತಾಡೋರಂತವ್ರು. ಇದಿಟ್ಕೊಂಡು ಯಾವ ಸಮುದ್ರದಲ್ಲೂ ಬೀಳಲ್ಲ, ಯಾವ ಇದ್ರಲ್ಲೂ ಬೀಳಲ್ಲ. ಯಾವ ಬೆಂಕಿಲ್ ಬಿದ್ರು ಏನಾಗಲ್ಲ, ನೀರಲ್ಲಿ ಬಿದ್ರು ಏನಾಗಲ್ಲ, ಗಾಳಿ ಎಷ್ಟೇ ಫೋರ್ಸ್ ಬಂದ್ರು ಏನಾಗಲ್ಲ. ಅಷ್ಟು ಪವರ್ ಇದೆ ಇದ್ರಲ್ಲಿ. ಸರ್, ಇದು ಯಾವ ಮರದಲ್ಲಿ ಮಾಡ್ಲು ಅಂತ ಅದು ಏನು ಗೊತ್ತಿಲ್ಲ. ಒಟ್ನಲ್ಲಿ ಈ ಮರ ಎಲ್ಲಿ ಹುಡ್ಕೋದು ಸಿಗ್ತಾ ಇಲ್ವಂತೆ. ಆತರ ಇದು ಮಾಡಂಗಿಲ್ಲ, ಇದ್ರಲ್ಲಿ ತೋರಿಸ್ತೀನಿ ನಿಮ್ಗೆ. ಇದು ಅಷ್ಟು ಕತ್ತಿ, ಇದು ಯುದ್ಧದ ಕತ್ತಿ, ಇದು ದಂಡ, ಅದು ಪಟ್ಟದ ಕತ್ತಿ ಅಂತ ಕರೀತಾರೆ ಅದನ್ನ. ಅಲ್ಲೂ ಪಟ್ಟದ ಕತ್ತಿ ಇದೆ, ಇಷ್ಟು ದೊಡ್ಡದಿಲ್ಲ, ಸಣ್ಣದಿಷ್ಟು ಪೂಜೆ ಮಾಡ್ತಾರೆ ಮೈಸೂರಲ್ಲಿ. ನಾವು ಹಳೆ ನಾಣ್ಯ ಮತ್ ಇದು ಎಲ್ಲಾ ಇಡ್ತೀವಿ ನಾವು. ಈಗ್ಲೂ ಇದೆ, ತೋರಿಸ್ತೀನಿ ನಾನು, ಖಂಡಿತ ತೋರಿಸ್ತೀನಿ.